ನಮಸ್ಕಾರ. ಇವತ್ತು ಆಡಳಿತ ಕಾನೂನಿನ ವಿಷಯದಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡಲಿದ್ದೀವಿ. ಇವಾಗ ನಾವು ಯೂನಿಟ್ 4ರಲ್ಲಿದ್ದೀವಿ. KSLU ಸಿಲೆಬಸ್ನ ಯೂನಿಟ್ 4ರಲ್ಲಿಯೇ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಆಡಳಿತ ಕಾನೂನಿನ ಈ ವಿಷಯದಲ್ಲಿ ಹಿಂದಿನ ಒಂದು ವಿಡಿಯೋನಲ್ಲಿ ನಾವು ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಆಫ್ ದ ಗೌರ್ಮೆಂಟ್ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಅಪಕೃತ್ಯಗಳಲ್ಲಿ ಟಾರ್ಟ್ನಲ್ಲಿ ಸರ್ಕಾರದ ಹೊಣೆಗಾರಿಕೆ ಅಂತಕ್ಕಂಥ ವಿಷಯವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ವಿ ಆರ್ ಟುಡೇ ಗೋಯಿಂಗ್ ಟು ಲುಕ್ at the tort liability. Before I go to the tort liability, we must once again revise these concepts. Article 298, Article 299 and Article 300. Here Article 300 again relates to us. ನಮಗೆ ಇದು ಸಂಬಂಧಪಡ್ತದೆ. ಇವತ್ತಿನ ಪಾಠದಲ್ಲಿ ಆರ್ಟಿಕಲ್ 300 ನಮಗೆ ಸಂಬಂಧಪಡ್ತದೆ. ಇಲ್ಲಿ ಏನು ಹೇಳುತ್ತೆ ಅಂತಂದರೆ ಗೌರ್ಮೆಂಟ್ ವಿಲ್ ಬಿಕಮ್ ಎ ಲೀಗಲ್ ಪರ್ಸನ್ ಅಂತೀವಿ ನಾವು. ಲೀಗಲ್ ಪರ್ಸನ್ ಆರ್ಟಿಕಲ್ 300ರಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಸರ್ಕಾರವೂ ಕೂಡ ಸ್ಟೇಟ್ ಬಿಕಮ್ಸ್ a legal person. In other words, when anything becomes a legal person, he will have a capacity to sue or sued ಅಂತ ಹೇಳ್ತೀವಿ ನಾವು. ಟು ಶೂ ಆರ್ ಶೂಡ್ ಅಂದರೆ ಒಬ್ಬ ಏನು ನ್ಯಾಯಿಕ ವ್ಯಕ್ತಿ ಒಬ್ಬ ಆದ ಅಂತಂದರೆ, ಲೀಗಲ್ ಪರ್ಸನ್ ಆದ ಅಂತಂದರೆ ಅವನ ಮೇಲೆ ದಾವೆಗಳನ್ನು ಹೂಡ್ಬೋದು, ಅವನು ದಾವೆಗಳನ್ನು ಹೂಡಿಸ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಇದನ್ನು ನೆನ್ಪಿಟ್ಕೊಂಡು, ಈ ಹಿನ್ನೆಲೆಯನ್ನು ನೆನ್ಪಿಟ್ಕೊಂಡು ನಾವೇನು ಮಾಡ್ಬೋದು ಅಂತಂದರೆ ಈಗ ವಿಷಯಕ್ಕೆ ಬರ್ಬೋದು. ವಿಷಯ ಏನು? ಟಾರ್ಟ್ಗೆ ಒಂದು ಕನ್ನಡ ಶಬ್ದನೇ ಇದೆ, ಅಪಕೃತ್ಯ ಅಂತ ಹೇಳ್ತೀವಿ ನಾವು. ಅಪಕೃತ್ಯ ಅಂತ ಹೇಳ್ತೀವಿ ನಾವು. ಆಮೇಲೆ ಈ ಟಾರ್ಟ್ ವಿಷಯದಕ್ಕಿಂತ ಮೊದಲು ಇನ್ನೂ ಒಂದು ವಿಷಯ ನಾವೇನು ತಿಳ್ಕೊಬೇಕು ಅಂತಂದರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಮೆಂಟ್ ಬೈ ಟಾರ್ಟ್ಸ್ ಅಂದ್ರೆ ಏನು, ಅಪಕೃತ್ಯಗಳು ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಅಪಕೃತ್ಯಗಳು ಎರಡು ತೆರನಾದಂಥದ್ದು ಇರುತ್ತೆ. ಏನು ಅಂತಂದರೆ, ಈಗ ದೇರ್ ಆರ್ 2 wrongs. ಒನ್ ಈಸ್ ಕ್ರಿಮಿನಲ್ ರಾಂಗ್, ಎನದರ್ ಈಸ್ ಸಿವಿಲ್ ರಾಂಗ್. ಈ ಸಿವಿಲ್ ರಾಂಗ್ನ ಅಡಿಯಲ್ಲಿ ಟಾರ್ಟ್ಗಳು ಬರ್ತವೆ. ಕೆಲವೊಂದು ಟಾರ್ಟ್ಗಳು ಕ್ರಿಮಿನಲ್ ರಾಂಗು ಆಗ್ತವೆ. ಫಾರ್ ಎಕ್ಸಾಂಪಲ್, ಮಿಸ್ಚೀಫ್, ನ್ಯೂಸೆನ್ಸ್, ಟ್ರೆಸ್ಪಾಸ್, ದೇ ಆರ್ ಕವರ್ಡ್ ಇನ್ ಕ್ರಿಮಿನಲ್ ರಾಂಗ್ಸ್ ಆಲ್ಸೋ ಅನ್ನೋದನ್ನು ನಾವು ನೋಡಬೇಕು. ಈ ರಾಂಗ್ಸಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ತಪ್ಪನ್ನು ಮಾಡ್ತಾನೆ. ಈಗ ದೆರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಗೂ ಮತ್ತು ರಾಂಗಿಗೂ ನಾವು ವ್ಯತ್ಯಾಸವನ್ನು ತಿಳ್ಕೊಬೇಕಿಲ್ಲಿ. ಟಾರ್ಟ್ಸು ಅಪಕೃತ್ಯಕ್ಕೂ ವ್ಯತ್ಯಾಸವನ್ನು. ಬ್ರೀಚ್ ಆಫ್ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಲೀಡ್ಸ್ ಟು ಕಾಂಪೆನ್ಸೇಷನ್. ಟಾರ್ಟ್ಸಲ್ಲಿನೂ ಇಟ್ ಲೀಡ್ಸ್ ಟು ಡ್ಯಾಮೇಜಸ್. ಇಲ್ಲಿ ಡ್ಯಾಮೇಜ್ ಎಷ್ಟು, ಇದನ್ನು ಕಾಂಪೆನ್ಸೇಷನ್ನು ನಾವು ಡ್ಯಾಮೇಜ್ ಅಂತ ಹೇಳ್ಬೋದು. ಇಲ್ಲಿ ಡ್ಯಾಮೇಜ್ ಎಷ್ಟು ಅನ್ನೋದನ್ನು ನಾವು ಕಾಂಟ್ರಾಕ್ಟಲ್ಲೇ ನಿರ್ಧಾರ ಮಾಡ್ಬೋದು. ಆದರೆ ಇಲ್ಲಿ ಡ್ಯಾಮೇಜಸ್ ಎಷ್ಟು ಅನ್ನೋದನ್ನು ನ್ಯಾಯಾಂಗ ನಿರ್ಧಾರ ಮಾಡುತ್ತೆ. ಅಪಕೃತ್ಯಗಳಲ್ಲಿ ಡ್ಯಾಮೇಜ್ ಎಷ್ಟು ಅನ್ನೋದನ್ನು ನ್ಯಾಯಾಂಗ ನಿರ್ಣಯ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ದೆನ್ ವೆನ್ ದಿ ಟಾರ್ಟ್ಸ್ ಆರ್ ಡನ್, ಟಾರ್ಟ್ಸ್ ಮೇ ಬಿ ಬಿಕಾಸ್ ಆಫ್ 2-3 things. ಟಾರ್ಟ್ಸ್ ಮೇ ಬಿ ಬಿಕಾಸ್ ಆಫ್ ಟ್ರೆಸ್ಪಾಸ್. ಟಾರ್ಟ್ಸ್ ಮೇ ಬಿ ಬಿಕಾಸ್ ಆಫ್ ನ್ಯೂಸೆನ್ಸ್. ಟಾರ್ಟ್ಸ್ ಮೇ ಬಿ ಬಿಕಾಸ್ ಆಫ್ ನೆಗ್ಲಿಜೆನ್ಸ್. ಈ 3 ಕಾರಣದಿಂದ ಟಾರ್ಟ್ಸ್ಗಳಾಗ್ಬೋದು. ಒಬ್ಬ ವ್ಯಕ್ತಿ ಮಿಸ್ಚೀಫನ್ನು ಮಾಡೋದ್ರಿಂದ, ಅಥವಾ ಟ್ರೆಸ್ಪಾಸ್ ಮಾಡೋದ್ರಿಂದ, ಅಥವಾ ನಿರ್ಲಕ್ಷ್ಯದಿಂದ, ಈ 3 ಕಾರಣಗಳಿಂದ ಟಾರ್ಟ್ಗಳು ಉದ್ಭವ ಆಗ್ತವೆ. ಟಾರ್ಟ್ನಲ್ಲಿ ಒಂದು ಡಾಕ್ಟ್ರಿನ್ ಇದೆ. ದಟ್ ಡಾಕ್ಟ್ರಿನ್ ಇಸ್ ಕಾಲ್ಡ್ ವೈಕಾರಿಯಸ್ ಲಯಬಿಲಿಟಿ ಅಂತೀವಿ. ವೈಕಾರಿಯಸ್ ಲಯಬಿಲಿಟಿ ಇದು ಗೊತ್ತಿರಬೇಕು ನಮಗೆ. ವಾಟ್ ಡು ಯು ಮೀನ್ ಬೈ ವೈಕಾರಿಯಸ್ ಲಯಬಿಲಿಟಿ ಅನ್ನೋದು ಗೊತ್ತಿರಬೇಕು. ಒಬ್ಬ ವ್ಯಕ್ತಿ ತಾನು ಕೆಲಸವನ್ನು ಮಾಡುವ ಬದಲು ಅವನೇನು ಮಾಡ್ತಾನೆ ಅಂದರೆ, ಇನ್ನೊಬ್ಬರಿಂದ ಕೆಲಸವನ್ನು ಮಾಡಿಸ್ತಾನೆ. ಇನ್ನೊಬ್ಬರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೆಲಸ ಮಾಡುವ ವಿಷಯದಲ್ಲಿ ಅವರು ಅಪಕೃತ್ಯವನ್ನು ಎಸಗಿದಾಗ ಅವರ ಮೇಲೆ ಏನಾಗುತ್ತೆ,
ಆ ಡ್ಯಾಮೇಜಸ್ ಏನಿದೆಯಲ್ಲ ಅದು ಯಾರು ಕೆಲಸ ಕೊಟ್ಟಿರ್ತಾರೋ ಅವ್ರ ಮೇಲೆ ಬರ್ತದೆ ಅಂತಕ್ಕಂಥದ್ದನ್ನು ನಾವೇನು ಹೇಳ್ಬೋದು, ವೈಕ್ಯಾರಿಯಸ್ ಲಯಬಿಲಿಟಿ. ಅದಕ್ಕೆ ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ಪು ಅಂತ ಹೇಳ್ತೀವಿ ನಾವು, ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್. ಸೊ ಆಲ್ ದೋಸ್ ಥಿಂಗ್ಸ್ ವಿ ಶುಡ್ ಹ್ಯಾವ್ ಎ ಸ್ಮಾಲ್ ರಿವಿಷನ್. ಇದಾದಮೇಲೆ ನಾವು ಟಾಟ್ಗಳ ಬಗ್ಗೆ ಇಲ್ಲಿ ನೋಡೋಣ. ಗೌರ್ಮೆಂಟ್ ಲಯಬಿಲಿಟಿ ಇನ್ ಟಾಟ್ಸ್, ಸರ್ಕಾರದ ಜವಾಬ್ದಾರಿ ಏನು, ಅಪಕೃತ್ಯಗಳಲ್ಲಿ ಸರ್ಕಾರದ ಹೊಣೆಗಾರಿಕೆ ಏನು, ಸರ್ಕಾರದ ಜವಾಬ್ದಾರಿ ಏನು, ಅಪಕೃತ್ಯ ನಡೆದಾಗ ಏನಾಗುತ್ತೆ ಅನ್ನೋದನ್ನು ನಾವು ನೋಡುವುದಾದರೆ ಇದರ ಹಿನ್ನೆಲೆಗೂ ಹೋಗ್ಬೇಕಾಗತ್ತೆ. ನಾವು 1600 ಅಥವಾ 17ನೇ ಶತಮಾನದ ಸಂದರ್ಭದಲ್ಲಿ ಈ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ಸ್ವಲ್ಪ ನೋಡ್ಬೋದು. ಏನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡೋಣ, ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ, ಅತ್ಯುತ್ತಮ ಸರ್ವೋಚ್ಚ ನ್ಯಾಯಾಧೀಶ ಇದ್ದಾರಲ್ಲ ಅವನು ರಾಜನೇ ಆಗಿರ್ತಿದ್ದ. ಕಿಂಗ್ಸ್ ಕೋರ್ಟು ಅಂತಾರೆ ಅದಕ್ಕೆ, ಕಿಂಗ್ಸ್ ಕೋರ್ಟ್. ರಾಜನು ಆಗಿದ್ದವನು ತನ್ನ ತಪ್ಪಿನ ಮೇಲೆ ತಾನೇ ಶಿಕ್ಷೆ ಕೊಟ್ಕೊಳಕ್ಕಾಗಲ್ಲ. ಆವಾಗ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ ಏನು ಅಂತಂದರೆ, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ. ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ವಾಸ್ ದಿ ಕಾನ್ಸೆಪ್ಟ್. ಈ ಒಂದು ವ್ಯವಸ್ಥೆ ಇತ್ತು. ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ವಾಸ್ ದ ಪ್ರಿನ್ಸಿಪಲ್ ಆಫ್ English legal system. Over a period of time, this was criticized by jurists. ನೋಡಿ, ರಾಜನು ತಪ್ಪು ಮಾಡಲಾರ ಎಂಬ ತತ್ವವನ್ನು ಇಂಗ್ಲಿಷ್ ಕಾನೂನು ವ್ಯವಸ್ಥೆಯಲ್ಲಿ ಅಳವಡಿಸಲಾಗಿತ್ತು. ಕಾಲಕ್ರಮೇಣ ಇದನ್ನು ನ್ಯಾಯ ತಜ್ಞರು ಇದಕ್ಕೆ ಟೀಕೆ ಮಾಡೋಕ್ಕೆ ಶುರು ಮಾಡಿದರು. ಯಾಕಿದು ಹಿಂಗೆ? ಬೇಕಂದ್ರೆ ರಾಜನೊಬ್ಬನೇ ನೀವು ಮುಕ್ತ ಇಡಿ, ರಾಜನಂದ್ರೆ ಕೆಲಸ ಮಾಡೋರು ಎಲ್ಲರಿಗೂ ಈ ವಿಮುಕ್ತಿಯನ್ನು ಕೊಡ್ತಾ ಇದ್ದಿರಲಿಲ್ಲ. ಇದು ಎಂಥ ವಿಪರ್ಯಾಸ ಅನ್ನುವಂಥ ಚರ್ಚೆಗಳು ಕೂಡ ಆದವು. ಅದರಲ್ಲಿ ಭಾಳ ಪ್ರಮುಖವಾಗಿ ಚರ್ಚೆ ಮಾಡಿದಂತಹ ಒಬ್ಬ ವ್ಯಕ್ತಿಯೂ ನಾವು ನೋಡ್ತೀವಿ. ಅದನ್ನು ನಾನು ಇಲ್ಲಿ ಹೇಳೋದಕ್ಕಿಂತ ಮೊದಲು ಈ ಕಾನ್ಸೆಪ್ಟ್ಗೆ ಇನ್ನೂ ಒಂದು ಹೆಸರು ಕೊಟ್ಟರು ನಾವು. ಏನು? ಸಾವ್ರೀನ್ ಇಮ್ಯುನಿಟಿ ಅಂತ. ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟಂತಹ ಕೆಲಸ, ದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ, ದೇಶದ ಸಾರ್ವಭೌಮತ್ವದ ವಿಷಯದಲ್ಲಿ ಕೆಲಸ ಮಾಡತಕ್ಕಂತಹ ಕೆಲಸಗಳು ಇದಾವಲ್ಲ, ಆ ಕೆಲಸಗಳು ಈ ತೆರನಾದಂತಹ ಏನು ಅಪಕೃತ್ಯದ ಅಪರಾಧಗಳಿಂದ ಮುಕ್ತತೆಯನ್ನು ಹೊಂದಿದ್ವು ಅದನ್ನು ಕೂಡ ನೋಡ್ಬೋದು. ಇವೆರಡು ಒಂದಕ್ಕೊಂದು ಇಂಟರ್ ರಿಲೇಟೆಡ್. ದಿಸ್ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅನ್ನುವಂಥದ್ದು ಅಥವಾ ಏನು ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅನ್ನುವಂಥದ್ದು ಮತ್ತು ಈ ಸಾವ್ರೀನ್ ಇಮ್ಯುನಿಟಿ ಅಂತಕ್ಕಂಥದ್ದು ಒಂದಕ್ಕೊಂದು ಸಂಬಂಧಿಸಿದ್ದು. ಹಿಸ್ಟಾರಿಕಲಿ ಗೌರ್ಮೆಂಟ್ಸ್ ವೇರ್ ಇಮ್ಯೂನ್ ಫ್ರಮ್ ಲಾ ಶೂಟ್ಸ್ ಅಂಡರ್ ದ ಡಾಕ್ಟ್ರಿನ್ ಆಫ್ ಸಾವ್ರೀನ್ ಇಮ್ಯುನಿಟಿ which shields them from liability unless they consent to be sued. ನೋಡಿ, ರಾಜನ ವಿರುದ್ಧ ಕೇಸ್ ಹಾಕಬೇಕು ನೀವು ಅಂತಂದ್ರೆ ರಾಜ ಒಪ್ಪಿಗೆ ಕೊಡಬೇಕು, ಆವಾಗ ಕೇಸ್ ಹಾಕ್ಬೋದಿತ್ತು. ಅದಕ್ಕೆ ಸಾವ್ರೀನ್ ಇಮ್ಯುನಿಟಿ ಅಂತಾರೆ. ಏನು ಸಾರ್ವಭೌಮ ವಿನಾಯಿತಿ ಅಂತಂದರೆ ಐತಿಹಾಸಿಕವಾಗಿ ಸರ್ಕಾರಗಳು ಸಾರ್ವಭೌಮ ಅನುಮತಿ ತತ್ವದ ಅಡಿಯಲ್ಲಿ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗೊಳಗಾಗಲು ಮುಕ್ತರಾಗಿ ಇರುತ್ತಿದ್ದರು. ದೇ ವೇರ್ ಇಮ್ಯೂನ್. ಇದು ಸರ್ಕಾರಿಗೆ ವಿರುದ್ಧ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ನೀಡುತ್ತದೆ. ಮೊದಲು ಅವರು ಈ ರೀತಿಯ ದಾವೆಗಳಿಗೆ ಒಪ್ಪಿಗೆ ನೀಡಿದರೆ ಮಾತ್ರ ಪ್ರಕರಣವನ್ನು ಮುಂದುವರಿಸಬಹುದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಈಗ ಇದನ್ನು ಟೀಕೆ ಮಾಡಿದವರಲ್ಲಿ ಬಹಳಷ್ಟು ಪ್ರಮುಖರು ಎಡ್ವರ್ಡ್ ಕೋಕ್ ಅವರು. ಎಡ್ವರ್ಡ್ ಕೋಕ್ ನೋಡಿ, 15-16ನೇ ಶತಮಾನದ ವ್ಯಕ್ತಿ. ಇವರು ಎಲ್ಲ ಹಂತಗಳಲ್ಲಿ ಕೆಲಸ ಮಾಡ್ತಾರೆ. ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡ್ತಾರೆ, ಕೊನೆಗೆ ಚೀಫ್ ಜಸ್ಟಿಸು ಆಗಿರ್ತಾರೆ ಅವರು ಈ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತಾಡ್ತಾರೆ. ಅವತ್ತಿನ ರಾಜರ ಬಲವಂತದ ಕಾಲದಲ್ಲಿ ವೆನ್ ದೇರ್ ವಾಸ್ ಕಂಟ್ರೋಲ್, full control of the king, at that point in time he started speaking about the king's immunity. He started criticizing immunity of the king. Observe that the praise does not mean king is above law. ನೋಡಿ, ರಾಜ ಕಾನೂನಿಗಿಂತ ಮೇಲು ಅನ್ನೋದನ್ನು ಅವನು ಏನು ವಿಮರ್ಶೆ ಮಾಡೋಕ್ಕೆ ಶುರು ಮಾಡಿದ. ಕೋಕ್ ವ್ಯೂಡ್ ದ ಕಿಂಗ್ ಆಸ್ ದ ಎಂಬಡಿಮೆಂಟ್ ಆಫ್ ಜಸ್ಟಿಸ್ ಬಟ್ ನಾಟ್ ದ ಸೋರ್ಸ್ ಆಫ್ ಆರ್ಬಿಟ್ರರಿ ಪವರ್. ನೋಡಿ, ಅವರು ನಿರಂಕುಶ ಅಧಿಕಾರದ ವ್ಯಕ್ತಿ ಅವರಲ್ಲ, ಅಥವಾ ನಿರಂಕುಶ ಅಧಿಕಾರವನ್ನು ಬೆಳೆಸುವಂತಹ ಒಂದು ಸೋರ್ಸು ರಾಜ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲ. ದಿಸ್ ಇಂಟರ್ಪ್ರಿಟೇಷನ್ ಲೇಡ್ ದ ಗ್ರೌಂಡ್ ವರ್ಕ್ ಫಾರ್ ದ ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಆ್ಯಕ್ಷನ್ಸ್, ಫಾರ್ ದ ಪ್ರಿನ್ಸಿಪಲ್ ದ್ಯಾಟ್ ಗೌರ್ಮೆಂಟ್ ಆ್ಯಕ್ಷನ್ಸ್
ಮಸ್ಟ್ ಬಿ ಸಬ್ಜೆಕ್ಟ್ ಟು ಲೀಗಲ್ ಕನ್ಸ್ಟ್ರೈಂಟ್ಸ್. ಅವರು ಏನು ಹೇಳಿದ್ರು, ವಾದ ಏನು ಹೇಳಿದರು ಅಂತಂದರೆ ರಾಜನಿಗೆ ವಿಮುಕ್ತಿ ಇರಲಿ, ಆದರೆ ರಾಜನ ಅಂಡರ್ ಕೆಲಸ ಮಾಡುವಂಥವ್ರಿಗೆ ವಿಮುಕ್ತಿ ಇರಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು ಹೇಳಿದರು ಅವರು. ಅಕಾರ್ಡಿಂಗ್ ಟು ಕೋಕ್, ವೈಲ್ ಕಿಂಗ್ ಹಿಮ್ಸೆಲ್ಫ್ ಮೇ ನಾಟ್ ಬಿ ಪರ್ಸನಲಿ ಅಕೌಂಟೇಬಲ್ ಫಾರ್ ದ ರಾಂಗ್ಫುಲ್ ಆ್ಯಕ್ಟ್ಸ್, ಹೀಸ್ ಏಜೆಂಟ್ಸ್, ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್. ನೋಡಿ, ಇವ್ರುಗಳನ್ನ ಮಾತ್ರ ನೀವೇನು ಮಾಡಬೇಕು, ಲಯಬಲ್ ಮಾಡಬೇಕು. ಅದೇ ನೆನ್ಪಿಟ್ಕೊಳ್ಳಿ, ಇವತ್ತಿಗೂ ಕೂಡ ನಾವು ಭಾರತ ದೇಶದಲ್ಲಿ ಗವರ್ನರ್ ಆಗಲಿ ಅಥವಾ ಯಾರು ರಾಷ್ಟ್ರಪತಿಗಳಿಗಾಗಲಿ ನಾವು ಕ್ರಿಮಿನಲ್ ಕೇಸನ್ನ ಹಾಕಕ್ಕೆ ಬರೋದಿಲ್ಲ, ಅವರು ಸ್ಥಾನದಲ್ಲಿ ಇರೋ ತನಕ. ಹಾಗೆ ಅವ್ರ ಅಡಿಯಲ್ಲಿರೋರಿಗೆ ಅದು ಇಮ್ಯುನಿಟಿ ಬೇಡ ಅಂತ ನೋಡಿ. ಅದೇ ಮಿನಿಸ್ಟರ್ಗೆ ಮತ್ತು ನಾವು ಪ್ರೈಮ್ ಮಿನಿಸ್ಟರ್ಗೂ ಕೂಡ ಕ್ರಿಮಿನಲ್ ಕೇಸು, ಯಾವ ಸಿವಿಲ್ ಕೇಸು ನಾವು ಫೈಲ್ ಮಾಡ್ಬೋದು, ಆದರೆ ಇವ್ರಿಗೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ಇರಬಾರ್ದು ಅಂತಕ್ಕಂಥದ್ದು. ಏಜೆಂಟ್ಸ್, ಮಿನಿಸ್ಟರ್ಸ್, ಆಫೀಸರ್ಸ್ ಕ್ಯಾನ್ ಬಿ ಹೆಲ್ಡ್ ಲಯಬಲ್ ಫಾರ್ ಇಲ್ಲೀಗಲ್ ಆ್ಯಕ್ಷನ್ಸ್ ಪರ್ಫಾರ್ಮ್ಡ್ ಅಂಡರ್ ದ ಕಿಂಗ್ಸ್ ಅಥಾರಿಟಿ. ರಾಜನ ಆಜ್ಞೆಯಲ್ಲಿ ಏನವರು ತಪ್ಪು ಕೆಲಸ ಮಾಡಿದರೆ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಬೇಕು ಅಂತಕ್ಕಂಥದ್ದು. ಎಡ್ವರ್ಡ್ ಕೋಕ್ ಗಮನಿಸಿದರು, ರಾಜನು ತಪ್ಪು ಮಾಡಲಾರ ಎಂಬ ಪದಗಳು ರಾಜನು ಕಾನೂನಿಗೆ ಮೇಲಿರುವವನು ಎಂದು ಅರ್ಥವಲ್ಲ. ಹಿ ಈಸ್ ನಾಟ್ ಅಬೌವ್ ಲಾ ಅನ್ನೋದು. ಕೋಕ್ ರಾಜನನ್ನು ನ್ಯಾಯದ ಪ್ರತೀಕವೆಂದು ಭಾವಿಸಿದರು, ಆದರೆ ತಾತ್ಕಾಲಿಕ ಪ್ರಭುತ್ವ ಅಥವಾ ಅಚಾತುರ ಕೃತ್ಯಗಳಿಗೆ ಮೂಲವಲ್ಲ. ಅಚಾತುರ್ಯ ಕೃತ್ಯಗಳಿಗೆ ಅವರು ಮೂಲವಲ್ಲ. ಈ ವ್ಯಾಖ್ಯಾನವು ಸರ್ಕಾರದ ಕೃತ್ಯಗಳು ಕಾನೂನೊಳಗಿದ್ದೇ ಇರಬೇಕು ಎಂಬ ತತ್ವದ ಆಧಾರಶಿಲೆಯದ್ದಾಗಿದೆ. ಅಂದರೆ ಕೋಕ್ ಹೇಳಿದಂತೆ ರಾಜನು ಸ್ವತಃ ತಪ್ಪು ಮಾಡಿದರೆ ವೈಯಕ್ತಿಕವಾಗಿ ಹೊಣೆಗಾರನಾಗಲಾರ, ಆದರೆ ಅವನ ಪ್ರತಿನಿಧಿಗಳು, ಸಚಿವರು, ಅಧಿಕಾರಿಗಳು ರಾಜ್ಯದ ಪ್ರಾಧಿಕಾರದ ಅಡಿಯಲ್ಲಿ ಮಾಡಿದ ಅಕ್ರಮ ಕೃತ್ಯಗಳಿಗೆ ಉತ್ತರದಾಯಿಗಳಾಗುತ್ತಾರೆ. ದೇ ಆರ್ ರೆಸ್ಪಾನ್ಸಿಬಲ್, ಉತ್ತರದಾಯಿಗಳಾಗುತ್ತಾರೆ ಅನ್ನೋದನ್ನು ಎಡ್ವರ್ಡ್ ಕೋಕ್ ಅವರು ಹೇಳಿದರು. ಇವೆಲ್ಲ ಇಂಗ್ಲಿಷ್ ಜುರಿಸ್ಪ್ರುಡೆನ್ಸ್ನ ಹಿನ್ನೆಲೆಗಳು. ಆದರೆ ಇದು ಬರ್ತಾ ಎಡ್ವರ್ಡ್ ಕೋಕ್ ಅವರ ಅಭಿಪ್ರಾಯ ಒಂದು ಕಾನೂನಾಗಿ ಪರಿವರ್ತನೆ ಆಯಿತು. ಅಲ್ಲಿ ನಾವು ಏನು ಕಾನೂನು ಮಾಡಿದ್ವಿ ಅಂತಂದರೆ ಕ್ರೌನ್ ಪ್ರೊಸೀಡಿಂಗ್ ಆ್ಯಕ್ಟ್ ಅಂತ ಮಾಡಿದ್ವಿ 1947 ಈ ಕ್ರೌನ್ ಪ್ರೊಸೀಡಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಏನಾಗುತ್ತಂದರೆ ರಾಜನ ಅಡಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಕೃತ್ಯಗಳಿದಾವಲ್ಲ, ಈ ಕೃತ್ಯಗಳಿಗೆ ಹೊಣೆಗಾರರಾಗ್ತಾರೆ. ನಾವು ಕಿಂಗ್ ಈಸ್ ಮೇಡ್ ಲಯಬಲ್ ಅಂತಾರೆ. ಕಿಂಗ್ ಈಸ್ ಮೇಡ್ ಲಯಬಲ್. ಇನ್ ಇಂಗ್ಲೆಂಡ್, ಆಫ್ಟರ್ ಎನಾಕ್ಟಿಂಗ್ the Crown Proceeding Act, the Crown was made liable for the acts of his subordinates. ನೋಡಿ, vicarious liability. For the acts of his subordinates, ಅವನ ಅಧೀನ ಇರತಕ್ಕಂಥ ಅಧಿಕಾರಿಗಳು ಮಾಡಿದಂತಹ ಅಪಕೃತ್ಯಗಳಿಗೆ ರಾಜನು ಜವಾಬ್ದಾರಿಯಾದನು ಅನ್ನೋದನ್ನು ನಾವು ಈ ಕಾನೂನಿನ ಮುಖಾಂತರ ನೋಡ್ತೀವಿ. ಅಮೇರಿಕದಲ್ಲಿ ಇದೇ ತೆರನಾದಂತಹ ಒಂದು ಕಾನೂನಿದೆ. ಇನ್ ಅಮೇರಿಕಾ ಆಲ್ಸೋ ದೇರ್ ಇಸ್ ಎ ಲಾ, ದ ಫೆಡರಲ್ ಟಾರ್ಟ್ಸ್ ಕ್ಲೇಮ್ ಆ್ಯಕ್ಟ್. ನೋಡಿ, ಫೆಡರಲ್ ಟಾರ್ಟ್ಸ್ ಕ್ಲೇಮ್ ಆ್ಯಕ್ಟ್, ಅದ್ರ ಮೇಲೆ ನೀವು ಕ್ಲೇಮ್ ಮಾಡ್ಬೋದು. ಟಾರ್ಟ್ಸ್ ನಡೆದು ಹೋಯ್ತು ಅಂತ ಇಟ್ಕೊಳ್ಳಿ ಫೆಡರಲ್ ಗೌರ್ಮೆಂಟಿಂದ, ಅದ್ರ ಮೇಲೆ ನೀವು ಕ್ಲೇಮ್ ಮಾಡ್ಬೋದು ಅಂತ ಒಂದು ಕಾನೂನನ್ನು ಮಾಡಿದರೆ. ವಿಪರ್ಯಾಸ ಅಂದರೆ ನಮ್ಮ ಭಾರತದಲ್ಲಿ ಟಾರ್ಟ್ಸ್ ಕ್ಲೇಮ್ ಆ್ಯಕ್ಟು ಇಲ್ಲ, ಆಮೇಲೆ ಕಿಂಗ್ಸ್ ಪ್ರೊಸೀಡಿಂಗ್ ಆ್ಯಕ್ಟು ನಮ್ಮ ಭಾರತದಲ್ಲಿ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಧೋರಣೆಗಳು ಜನರ ಹಕ್ಕುಗಳನ್ನು ರಕ್ಷಿಸುವುದರ ಜೊತೆಗೆ ಸರ್ಕಾರದ ಹೊಣೆಗಾರಿಕೆಯನ್ನು ಬಲಪಡಿಸುವ ಪ್ರಯತ್ನಗಳಾಗಿವೆ. ನೋಡಿ, ನೀವು ಅಮೇರಿಕದಲ್ಲಿ ಆದರೂ ತಗೊಳ್ಳಿ, ಇಂಗ್ಲೆಂಡ್ ಆದರೂ ತಗೊಳ್ಳಿ, ಪ್ರಜೆಗಳನ್ನು ರಕ್ಷಿಸುವುದಕ್ಕೋಸ್ಕರ, ಅವರುಗಳನ್ನು ರಕ್ಷಿಸುವುದಕ್ಕೋಸ್ಕರ ಯಾವ ವಿಷಯದಲ್ಲಿ? ಅಪಕೃತ್ಯದ ವಿಷಯದಲ್ಲಿ ಪ್ರಜೆಗಳನ್ನು ರಕ್ಷಿಸುವುದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂತಂದರೆ, ಈ ಒಂದು ವ್ಯವಸ್ಥೆ ಇಂಗ್ಲೆಂಡ್ನಲ್ಲಿ ಆಗಲಿ ಅಥವಾ ನಮ್ಮ ಈ ದೇಶದಲ್ಲಿ ಎಲ್ಲಿ ನಮ್ಮ ಅಮೇರಿಕದಲ್ಲಾಗಲಿ ಈ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ನಿಮಿಷ. ಇನ್ನು ಇದರ ನಂತರದ ಬೆಳವಣಿಗೆಗಳನ್ನು ನಾವು ನೋಡೋದಾದರೆ, ಟಾರ್ಸಿಯಸ್ ಲಯಬಿಲಿಟಿ ಇನ್ ಇಂಡಿಯಾ, ಭಾರತದಲ್ಲಿ ನೋಡೋಣ ಏನಿದೆ ಅಂತೇಳಿ. ಭಾರತದಲ್ಲಿ ಈ ಅಪಕೃತ್ಯದ ವಿಷಯದಲ್ಲಿ ಭಾರತದಲ್ಲಿ ಅಪಕೃತ್ಯದ ವಿಷಯದಲ್ಲಿ ಹೊಣೆಗಾರಿಕೆ, ಅಪಕೃತ್ಯದ ಹೊಣೆಗಾರಿಕೆ. Initially, in India,
ಡಿಫರೆನ್ಸ್ ಬಿಟ್ವೀನ್ ಸಾವರಿನ್ ಆ್ಯಂಡ್ ನಾನ್ ಸಾವರಿನ್ ಫಂಕ್ಷನ್ ವಾಸ್ ಮೇಂಟೈನ್. ಪ್ರಾರಂಭದಲ್ಲಿ ನಾವು ಸಾರ್ವಭೌಮತ್ವದ ಕೆಲಸ ಮತ್ತು ಅಸಾರ್ವಭೌಮತ್ವದ ಕೆಲಸ ಯಾವುದು ಅನ್ನೋದನ್ನು ಡಿಫರೆನ್ಸ್ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಏನು ಬಂದ್ವಿ, ಯಾವುದು ಸಾರ್ವಭೌಮತ್ವದ ಕೆಲಸ ಇದೆಯೋ ಅದಕ್ಕೆ ಲಯಬಿಲಿಟಿ ಇಲ್ಲ, ಲಯಬಿಲಿಟಿ ಗೌರ್ಮೆಂಟ್ ಈಸ್ ನಾಟ್ ಲಯಬಲ್. ಯಾವುದು ಅಸಾರ್ವಭೌಮತ್ವ ಕೆಲಸ ಇದೆಯೋ ಅದಕ್ಕೆ ಗೌರ್ಮೆಂಟು ಲಯಬಲ್, ಗೌರ್ಮೆಂಟು ಹೊಣೆಗಾರ. ಯಾವ ಕೆಲಸ ಸಾರ್ವಭೌಮದ ಕೆಲಸವೋ ಅದಕ್ಕೆ ಸರ್ಕಾರ ಹೊಣೆಗಾರನಲ್ಲ. ಈಗ ಒಂದು ಪ್ರಶ್ನೆ ಬರ್ತದೆ, ಯಾವ ಕೆಲಸ ಸಾರ್ವಜನಿಕ ಕೆಲಸ, ಸಾರ್ವಭೌಮತ್ವದ ಕೆಲಸ ಯಾವುದು ಅಲ್ಲ ಅಂತ. ಇದು ನಾವು ಇದಕ್ಕೊಂದು ಏನು ಮಾಡ್ತೀವಿ, P&O ನ್ಯಾವಿಗೇಷನ್ ಕೇಸ್ ಅಂತ ಬರ್ತದೆ. ಆ ಕೇಸ್ನಲ್ಲಿ ಈ ಲಾರ್ಡ್ ಪೀಕಾಕ್ ಅವರು ಏನು ಮಾಡ್ತಾರೆ ಅಂದರೆ ಇದನ್ನು ಡಿಫೈನೇ ಮಾಡ್ತಾರೆ, ಯಾವುದು ಸಾವರಿನ್ ಕೆಲಸ ಯಾವುದು ನಾನ್ ಸಾವರಿನ್ ಕೆಲಸ ಅನ್ನೋದನ್ನು. ಅದಕ್ಕೆ ನಾವು ಆ ಪ್ರಕರಣವನ್ನು ಫಸ್ಟ್ ನೋಡಿಬಿಟ್ರೆ ನಮಗೆ ಅರ್ಥ ಆಗ್ತದೆ. P&O ನ್ಯಾವಿಗೇಷನ್ ವರ್ಸಸ್ ಸೆಕ್ರೆಟರಿ ಆಫ್ ಸ್ಟೇಟ್ 1861. ಇದು ಭಾರತದ್ದೇ ಕೇಸ, ಕಲ್ಕತ್ತಾ ಹೈಕೋರ್ಟ್ ಕೊಟ್ಟಂಥ ಡಿಸಿಷನ್. ಇದು ಭಾರತ ದೇಶದ್ದೇ, ಕಲ್ಕತ್ತಾ ಹೈಕೋರ್ಟ್ ಕೊಡುತ್ತೆ. ಲಾರ್ಡ್ ಪಿಕಾಕ್ ಅಂತಕ್ಕಂಥವ್ರು ಇದರ ಜಸ್ಟಿಸ್ ಪಿಕಾಕ್ ಅವರು ಈ ನಿರ್ಧಾರವನ್ನು ಕೊಡ್ತಾರೆ. ಈ ಪ್ರಕರಣ ಏನು ನೋಡೋಣ. ಇಟ್ ಈಸ್ ಎ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಇನ್ ಇಂಡಿಯನ್ ಟಾರ್ಟ್ ಲಾ. ಇಟ್ ಎಸ್ಟಾಬ್ಲಿಷ್ಡ್ ದ ಪ್ರಿನ್ಸಿಪಲ್ ಡಿಸ್ಟಿಂಗ್ವಿಷಿಂಗ್ ಬಿಟ್ವೀನ್ ದ ಸಾವರಿನ್ and non-sovereign functions of the government, which continues to influence government liability in torts in India. ನೋಡಿ, ಇದು ಈ ಒಂದು ಪ್ರಕರಣದ ಪ್ರಭಾವ ಸ್ವಾತಂತ್ರ್ಯದ ನಂತರವೂ ಇತ್ತು ಅನ್ನೋದನ್ನು ನಾವು, ಅದಕ್ಕೋಸ್ಕರ ನಾನು ಈ ಪ್ರಕರಣವನ್ನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಇಲ್ಲಿ ಅಂತಂದರೆ, ಎ ಸರ್ವೆಂಟ್ ಆಫ್ ದ P&O ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ವಾಸ್ ಇಂಜರ್ಡ್ ಡ್ಯೂ ಟು ದ ನೆಗ್ಲಿಜಿಯನ್ಸ್ ಆಫ್ ದ ಗೌರ್ಮೆಂಟ್ ವರ್ಕರ್ಸ್. ಗೌರ್ಮೆಂಟ್ ವರ್ಕರ್ಸ್, ಇಲ್ಲಿ ಡಾಕ್ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಒಂದು ಕಬ್ಬಿಣದ ಒಂದು ವಸ್ತುವನ್ನು ಹೊತ್ಕೊಂಡು ಒಂದು ಹೈವೇನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಈ P&O ನ್ಯಾವಿಗೇಷನ್ ಕಂಪ್ನಿಯ ಒಂದು ಏನು ಚಾರಿಯೇಟ್ ಅಲ್ಲಿ ಬರುತ್ತೆ, ಕುದುರೆ ಗಾಡಿ ಅಲ್ಲಿ ಬರುತ್ತೆ. ಇವರು ಹೊತ್ಕೊಂಡು ಹೋಗೋದನ್ನು, ಕುದುರೆ ಜೋರ ಬರೋದನ್ನು ನೋಡಿ ಅವ್ರು ಹೆದರಿ ಆ ರಾಡ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಅವನ ಕುದುರೆ ಗಾಯ ಆಗುತ್ತೆ, ಅದು ರಾಡಿನ ಹೊಡೆತ ಬೀಳುತ್ತೆ. ಓಕೆ, ಹೂ ವೇರ್ ಪಾರ್ಟ್ ಆಫ್ ದ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಓಕೆ, ಇವರ ನೆಗ್ಲಿಜೆನ್ಸಿಂದ, ಇವರ ನಿರ್ಲಕ್ಷ್ಯದಿಂದ ಏನಾಗುತ್ತೆ ಅಂತಂದರೆ, ಅಲ್ಲಿ ಅವರಿಗೆ ಯಾವುದು P&O ನ್ಯಾವಿಗೇಷನ್ನ ಏನು ಇದು ಗಾಡಿ ಇರುತ್ತೆ, ಆ ಗಾಡಿಯ ಕುದುರೆಗೆ ಅವರಿಗೆ ತೊಂದರೆ ಆಗುತ್ತೆ, ಅದು ಗಾಯ ಆಗುತ್ತೆ. ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಕಾಂಪೆನ್ಸೇಷನ್ ಕೇಳ್ತಾರೆ, ಪರಿಹಾರವನ್ನು ಕೇಳ್ತಾರೆ. ಕಂಪನಿ ಕ್ಲೇಮ್ಡ್ ಕಾಂಪೆನ್ಸೇಷನ್ ಫ್ರಮ್ ದ ಬ್ರಿಟಿಷ್ ಗೌರ್ಮೆಂಟ್. ದಿ ಕಲ್ಕತ್ತಾ ಹೈಕೋರ್ಟ್ ಪ್ರಿಸೈಡೆಡ್ ಓವರ್ ಬೈ ಜಸ್ಟಿಸ್ ಪಿಕಾಕ್ ಹೆಲ್ಡ್ ದ ಫಾಲೋಯಿಂಗ್. ನೋಡಿ, ಇದರಲ್ಲಿ ಪರಿಹಾರವನ್ನು ಘೋಷಿಸ್ತಾರೆ ಅವರು, ಪರಿಹಾರ ಕೊಡಲಾಗುತ್ತದೆ, ಪರಿಹಾರ ಘೋಷಣೆ ಆಗುತ್ತೆ. ಅದು ನಮ್ಗೆ ವಿಷಯ ಅಲ್ಲ. ಇಲ್ಲಿ ನಾವೇನು ತಿಳ್ಕೊಬೇಕಾಗಿದೆ ಅಂದರೆ, ಏನು ನಾನ್ ಸಾವರಿನ್ ಫಂಕ್ಷನ್ನು ಅನ್ನೋದು, ಏನು ಸಾವರಿನ್ ಫಂಕ್ಷನ್ನು ಅನ್ನೋದು. ದ ಗೌರ್ಮೆಂಟ್ ಕ್ಯಾನ್ ಬಿ ಹೆಲ್ಡ್ ಲಯಬಲ್ ಫಾರ್ ಟಾರ್ಸಿಯಸ್ ಆಕ್ಟ್ಸ್ ಕಮಿಟೆಡ್ ಬೈ ಇಟ್ಸ್ ಎಂಪ್ಲಾಯೀಸ್ if such acts are performed as part of non-sovereign functions. Example, commercial and administrative activities. ನೋಡಿ, ನೀವು ಆಡಳಿತಾತ್ಮಕ ಕ್ರಮಗಳನ್ನು ಮಾಡ್ತಾ ಇದ್ರೆ ಸರ್ಕಾರವಾಗಿ, ಅಥವಾ ವ್ಯವಹಾರವನ್ನು ಮಾಡ್ತಾ ಇದ್ರೆ, ಅಂಥ ವ್ಯವಹಾರದ ಪ್ರಕ್ರಿಯೆಗಳಲ್ಲಿ, ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿ ಸರ್ಕಾರವೇ ಕೆಲಸ ಮಾಡ್ತಾ ಇತ್ತು ಅಂತಂದರೆ, ಅಂಥ ವಿಷಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕಾಂಪೆನ್ಸೇಷನ್ ಕೊಡಬೇಕು. ಇಲ್ಲಿ ಡಾಕ್ ವರ್ಕ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಮರ್ಷಿಯಲ್ ವರ್ಕ್. ಡಾಕ್ ವರ್ಕ್ ಇದೆಯಲ್ಲ, ಡಾಕ್ ವರ್ಕ್, ಬಂದರು ಕೆಲಸ, ಇದನ್ನು ಇವ್ರು ಏನು ಮಾಡಿದ್ರು, ಕಮರ್ಷಿಯಲ್ ಕೆಲಸ ಅಂತ ಟ್ರೀಟ್ ಮಾಡಿ ಪಿಕಾಕ್ ಅವರು ಇಲ್ಲಿ ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಅವರು ಹಾನಿಯನ್ನು ತುಂಬಿಕೊಡ್ಲಿಕ್ಕೆ ಇಲ್ಲಿ ಏನು ಮಾಡ್ತಾರೆ, ಆರ್ಡರ್ ಮಾಡ್ತಾರೆ, ತೀರ್ಪು ಕೊಡ್ತಾರೆ. ಆದರೆ ಅದ್ರ ಜೊತೆಗೆ ಅವರು ಡಿಫೈನ್ ಮಾಡ್ತಾರೆ, ಯಾವುದು ನಾನ್ ಸಾವರಿನ್ ಫಂಕ್ಷನ್ನು ಅನ್ನೋದನ್ನು ಡಿಫೈನ್ ಮಾಡ್ತಾರೆ. ಆಮೇಲೆ ನೋಡಿ, ಇಮ್ಯುನಿಟಿ ಫಾರ್ ಸಾವರಿನ್ ಫಂಕ್ಷನ್ಸ್, ಅದು ಅಕಸ್ಮಾತ್ ಸಾರ್ವಭೌಮತ್ವದ ಕೆಲಸ ಆದರೆ ದ ಸ್ಟೇಟ್ ಎಂಜಾಯ್ಸ್ ಇಮ್ಯುನಿಟಿ ಫಾರ್ ದ ಆಕ್ಟ್ಸ್ ಡನ್ ಇನ್ ದ ಎಕ್ಸರ್ಸೈಸ್ ಆಫ್ ಸಾವರಿನ್ ಫಂಕ್ಷನ್ಸ್. ನೋಡಿ, ಸಾರ್ವಭೌಮತ್ವದ ಕೆಲಸಗಳನ್ನು ಮಾಡೋದಾದರೆ ಅದಕ್ಕೆ ಏನಾಗುತ್ತೆ ನಿಮಗೆ ಅಂತಂದರೆ ಸಾವರಿನ್ ಫಂಕ್ಷನ್. ನೋಡಿ, ಇಲ್ಲಿ ಒಂದು ಡೆಫಿನೇಷನ್, ಯಾವ ಕೆಲಸವನ್ನು
ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದಕ್ಕೆ ಅವ್ರು ಏನು ಹೇಳಿದರು ಅಂದರೆ ನಾನ್ ಸಾವರಿನ್ ಫಂಕ್ಷನ್ ಅಂತ ಹೇಳಿದರು. ಯಾವ ಕೆಲಸವನ್ನು ಖಾಸಗಿ ವ್ಯಕ್ತಿಗಳು ಮಾಡೋಕ್ಕಾಗಲ್ವೋ, ಕೇವಲ ಸರ್ಕಾರವೇ ಮಾತ್ರ ಅದನ್ನು ಮಾಡ್ತಾ ಇತ್ತು ಅಂತಂದರೆ ಅದಕ್ಕೆ ನಾವೇನಂತೀವಿ ಸಾವರಿನ್. ನೋಡಿ, ಡಿಫೆನ್ಸ್, ಲೆಜಿಸ್ಲೇಟಿವ್ ಆ್ಯಕ್ಷನ್ಸ್, ಪೊಲೀಸ್ ಆ್ಯಕ್ಷನ್ಸ್ ಇವನು ಬೇರೆ ಯಾರು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಹ ಪ್ರಕ್ರಿಯೆಗಳನ್ನು, ಅಂತಹ ಕೆಲಸಗಳನ್ನು ಸಾವರಿನ್ ಕೆಲಸಗಳು ಅಂತೇಳಿ ಹೇಳಿಲಾಯಿತು. ಈ ಡೆಫಿನೇಷನ್ನ ಇಟ್ಕೊಂಡು, ಈ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಮೊದಲು ಸ್ವಾತಂತ್ರ್ಯದ ನಂತರ ನಮ್ಮ ಸರ್ವೋಚ್ಚ ನ್ಯಾಯಾಲಯಗಳು ತಮ್ಮ ತೀರ್ಪುಗಳನ್ನು ಈ ಆಧಾರದ ಮೇಲೆ ಕೊಟ್ಟರು. ಇಟ್ ವಾಸ್ ಎ ಫೌಂಡೇಶನ್ ಟು ಡಿಸೈಡ್ ಟಾರ್ಷಿಯಸ್ ಕೇಸಸ್. ಅದಕ್ಕೆ ಇದಕ್ಕೆ ಲ್ಯಾಂಡ್ಮಾರ್ಕ್ ಕೇಸ್ ಅಂತಾರೆ. ನೀವು ಟಾಟ್ ವಿಷಯ ಬಂದಾಗ, ಅದು ಗೌರ್ಮೆಂಟ್ ಟಾಟ್ ವಿಷಯ ಬಂದಾಗ ಈ ಪ್ರಕರಣವನ್ನು ನಾವು ಹೇಳಲೇಬೇಕಾಗುತ್ತೆ. ಸಾವರಿನ್ ಮತ್ತು ನಾನ್ ಸಾವರಿನ್ ಫಂಕ್ಷನ್ಗಳ ವ್ಯಾಖ್ಯಾನವನ್ನು ಲಾರ್ಡ್ ಪಿಕಾಕ್ ಅವರು ಈ ಒಂದು ಪ್ರಕರಣದಲ್ಲಿ ಮಾಡ್ತಾರೆ. 1861 ಪ್ರಕರಣದಲ್ಲಿ ಮಾಡ್ತಾರೆ. ಇದರ ಕನ್ನಡ ವಿವರಣೆಯಲ್ಲಿ ಹೇಳಿದ್ದೀನಿ, ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಇದನ್ನೇನು ಮತ್ತೊಂದು ಸಲ ನಾವು ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇದೇನು P&O ನ್ಯಾವಿಗೇಷನ್ ಕಂಪ್ನಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಇದು ಭಾರತದ ಕೇಸು, ಕಲ್ಕತ್ತಾ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಇದು. ಈ ತೀರ್ಪಿನ ಪ್ರಕಾರ ಈ ಎರಡನ್ನು ನಾನು ಹೇಳ್ತೀನಿ. ಏನು, ಸಾರ್ವಭೌಮ ಕಾರ್ಯಗಳಿಗೆ ಏನು ಅನಾಯಾಸ ಅಂದರೆ ಅವಕ್ಕೆ ಇಮ್ಯುನಿಟಿ, ಅವಕ್ಕೆ ಇಮ್ಯುನಿಟಿ, ಮುಕ್ತಿನೂ ಅಂತ ಹೇಳ್ಬೋದು ನಾವು. ಇದಕ್ಕೆ ಮುಕ್ತಿ ಅಥವಾ ವಿಮುಕ್ತಿ. ಅಸಾರ್ವಭೌಮ ಕಾರ್ಯಗಳಿಗೆ ಹೊಣೆಗಾರಿಕೆ. ಇಲ್ಲಿ ಹೊಣೆಗಾರಿಕೆಯಿಂದ ವಿಮುಕ್ತಿ, ಹೊಣೆಗಾರಿಕೆಯಿಂದ ಇಮ್ಯುನಿಟಿ ಅಂಥೇಳಿ ನಾವು ಹೇಳ್ಬೋದು. ಅಸಾರ್ವಭೌಮ ಕಾರ್ಯಗಳು ಉದಾಹರಣೆಗೆ ವಾಣಿಜ್ಯ ಅಥವಾ ಆಡಳಿತಾತ್ಮಕ ಕಾರ್ಯಗಳು. ಓಕೆ, ಈ ಏನದು ಸಾರ್ವಭೌಮ ಕಾರ್ಯಗಳು ಎಂಥವು? ರಕ್ಷಣಾ ಕಾರ್ಯಗಳು, ಕಾನೂನಾತ್ಮಕ ಕ್ರಮಗಳು, ಇವು ಸಾರ್ವಭೌಮ ಕಾರ್ಯಗಳು. ಈ ತೀರ್ಪು ಭಾರತದಲ್ಲಿ ಟಾಟ್ ಕಾನೂನಿನ ಅಭಿವೃದ್ಧಿಗೆ ಬುನಾದಿ ಇಟ್ಟಿತು. ಸರ್ಕಾರದ ಹೊಣೆಗಾರಿಕೆಯ ಮೇಲಿನ ಚರ್ಚೆಗೆ ಪೂರಕವಾಯಿತು. ಇದಾದ ನಂತರ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಏನಾಗುತ್ತೆ ನೋಡೋಣ. ಸ್ವಾತಂತ್ರ್ಯ ಬಂದ ನಂತರ ಇದು ಮೊದಲ ಪ್ರಕರಣ, 1962ರಲ್ಲಿ ಆದಂತಹ ಮೊದಲ ಪ್ರಕರಣ. ಈ ಪ್ರಕರಣ ಏನು ಹೇಳುತ್ತೆ? ಎ ಗೌರ್ಮೆಂಟ್ ವೆಹಿಕಲ್ ಡ್ರಿವನ್ ಬೈ ಸ್ಟೇಟ್ ಎಂಪ್ಲಾಯಿ ವಾಸ್ ಇನ್ವಾಲ್ವ್ಡ್ ಇನ್ ಎನ್ ಆಕ್ಸಿಡೆಂಟ್ ದ್ಯಾಟ್ ಲೆಡ್ ಟು ದ ಡೆತ್ ಆಫ್ ವಿದ್ಯಾವತೀಸ್ ಹಸ್ಬೆಂಡ್ ಡ್ಯೂ ಟು ನೆಗ್ಲಿಜೆಂಟ್ ಡ್ರೈವಿಂಗ್. ಇಲ್ಲಿ ಇದು ಇಂಪಾರ್ಟೆಂಟ್, ನೆಗ್ಲಿಜೆಂಟ್ ಡ್ರೈವಿಂಗ್. Okay, the court ruled that the act of maintaining and operating a government vehicle for administrative purpose, nodi, for administrative purpose was a non-sovereign function. ಇದು ಏನಂತಂದ್ರೆ ಸಾರ್ವಭೌಮತ್ವದ ಕೆಲಸ, ಅಸಾರ್ವಭೌಮತ್ವದ ಅಥವಾ ಸಾರ್ವಭೌಮದ ಕೆಲಸವಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ, ವಿದ್ಯಾವತಿ ಪ್ರಕರಣದಲ್ಲಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆ್ಯಂಡ್ ದೇರ್ ಫೋರ್ ದ ಸ್ಟೇಟ್ ಕುಡ್ ಬಿ ಹೆಲ್ಡ್ ಲಯಬಲ್ ಫಾರ್ ನೆಗ್ಲಿಜಿಯನ್ಸ್ ಆಫ್ ಇಟ್ಸ್ ಎಂಪ್ಲಾಯಿ. ಅಂದರೆ ಈ ಕಾನ್ಸೆಪ್ಟ್ ಆಫ್ ವೈಕ್ಯಾರಿಯಸ್ ಲಯಬಿಲಿಟಿ ಬರುತ್ತಿಲ್ಲ. ವೈಕ್ಯಾರಿಯಸ್ ಲಯಬಿಲಿಟಿ, ವೈಕ್ಯಾರಿಯಸ್ ಹೊಣೆಗಾರಿಕೆ ಅಂತ ಹೇಳ್ಬೋದು ನಾವು. ವೈಕ್ಯಾರಿಯಸ್ ಲಯಬಿಲಿಟಿ ಯಾಕೆ ಅಂತಂದರೆ ಇಲ್ಲಿ ನಿರ್ಲಕ್ಷ್ಯ ಮಾಡಿದಂಥವನು ಕೆಲಸಗಾರ, ಆದ್ದರಿಂದ ಕೆಲಸಕ್ಕೆ ತೆಗೆದುಕೊಂಡಂತಹ ವ್ಯಕ್ತಿ ಜವಾಬ್ದಾರಿ ಅಂಥೇಳಿ ಹೇಳುತ್ತೆ. ಒಂದು ವೈಕ್ಯಾರಿಯಸ್ ಲಯಬಿಲಿಟಿ ಮೇಲೆ ಏನು ಪರಿಹಾರವನ್ನು ಘೋಷಿಸುತ್ತೆ, ಇನ್ನೊಂದು ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿದ್ದರಿಂದ ಇಲ್ಲಿ ನಡೆದಂತಹ ಕ್ರಿಯೆ ಇದೆಯಲ್ಲ, ಅಂದರೆ ಅವನು ಡ್ರೈವ್ ಮಾಡಿದಂತಹ ಕ್ರಿಯೆ ಇದೆಯಲ್ಲ, ಇದು ಸಾವರಿನ್ ಫಂಕ್ಷನ್ ನಾನ್ ಸಾವರಿನ್ ಫಂಕ್ಷನ್ ಅಂತ ಡಿಸೈಡ್ ಆಗುತ್ತೆ. ಇಲ್ಲಿ ನ್ಯಾಯಾಲಯ ಇದು ನಾನ್ ಸಾವರಿನ್ ಫಂಕ್ಷನ್ ಅಂತ ಡಿಸೈಡ್ ಮಾಡುತ್ತೆ. ದ ಸುಪ್ರೀಂ ಕೋರ್ಟ್ ಅವಾರ್ಡೆಡ್ ಕಾಂಪೆನ್ಸೇಷನ್ ಟು ವಿದ್ಯಾವತಿ ಆ್ಯಂಡ್ ಹೆಲ್ಡ್ ದ ಸ್ಟೇಟ್ ಆಫ್ ರಾಜಸ್ಥಾನ್ ಲಯಬಲ್ ಫಾರ್ ರಾಂಗ್ಫುಲ್ ಡೆತ್ ಕಾಸ್ಡ್ ಬೈ ದ ನೆಗ್ಲಿಜಿಯನ್ಸ್ ಆಫ್ ಇಟ್ಸ್ ಎಂಪ್ಲಾಯಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ರಾಜಸ್ಥಾನ ರಾಜ್ಯ ವರ್ಸಸ್ ವಿದ್ಯಾವತಿ, ಸರ್ಕಾರದ ವಾಹನವೊಂದು ರಾಜ್ಯದ ನೌಕರೊಬ್ಬ ಚಾಲನೆ ಮಾಡುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ವಿದ್ಯಾವತಿಯವರ ಪತಿಯು ನಿರ್ಲಕ್ಷ್ಯ ಡ್ರೈವಿಂಗ್ನಿಂದ ಸಾವಿಗೀಡಾದರು. ನ್ಯಾಯಾಲಯವು ಸರ್ಕಾರದ ವಾಹನವನ್ನು ನಿರ್ವಹಿಸುವುದು ಮತ್ತು ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಚಾಲನೆ ಮಾಡುವ ಕೃತ್ಯವು ಅಸಾರ್ವಭೌಮ ಕೃತ್ಯ ಎಂದು ತೀರ್ಮಾನಿಸಿತು. ಆದ್ದರಿಂದ ನೌಕರನ ನಿರ್ಲಕ್ಷ್ಯದಿಂದ ಉಂಟಾದ
ಹಾನಿಗೆ ಸರ್ಕಾರವನ್ನು ಹೊಣೆಗಾರನೆಂದು ಪರಿಗಣಿಸಲಾಯಿತು. ಸರ್ವೋಚ್ಚ ನ್ಯಾಯಾಲಯವು ವಿದ್ಯಾವತಿಗೆ ಪರಿಹಾರವನ್ನು ನೀಡಿತು ಮತ್ತು ಸರ್ಕಾರದ ನೌಕರನ ನಿರ್ಲಕ್ಷ್ಯದ ಪರಿಣಾಮದಿಂದಾಗಿ ಸಂಭವಿಸಿದ ಅಕ್ರಮ ಮರಣಕ್ಕಾಗಿ ರಾಜಸ್ಥಾನ ರಾಜ್ಯ ಹೊಣೆಗಾರನೆಂದು ಘೋಷಿಸಿತು ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಇದು ಆದ ನಂತರ ಇನ್ನೊಂದು ಪ್ರಕರಣ ಬರುತ್ತೆ. ಇದು ಕಸ್ತೂರಿ ಲಾಲ್ ಪ್ರಕರಣ. ಇದು ಕೂಡ ಬಹಳಷ್ಟು ಪ್ರಸಿದ್ಧವಾದಂತಹ ಪ್ರಕರಣ, ಕಸ್ತೂರಿ ಲಾಲ್ ಪ್ರಕರಣ. ಕಸ್ತೂರಿ ಲಾಲ್ ರಾಲಿಯಾ ರಾಮ್ ಜೈನ್ ವರ್ಸಸ್ ಸ್ಟೇಟ್ ಆಫ್ UP. ಕಸ್ತೂರಿ ಲಾಲ್ ಪ್ರಕರಣ ಅಂತ ಹೇಳ್ತಾ ಇರ್ತೀವಿ ನಾವು. ಈ ಪ್ರಕರಣದಲ್ಲಿ ಏನಾಗುತ್ತೆ, ಅವನೊಬ್ಬ ಬಂಗಾರದ ವ್ಯಾಪಾರಿಯಾಗಿರ್ತಾನೆ. ಯಾರು? ಕಸ್ತೂರಿ ಲಾಲ್ ಈಸ್ ಎ ಗೋಲ್ಡ್ ಮರ್ಜೆಂಟ್. ಹಿ ವಾಸ್ ಟೇಕನ್ ಇನ್ ಟು ಕಸ್ಟಡಿ. ನೋಡಿ, ಅವನ್ನ ದಸ್ತಗಿರಿ ಮಾಡ್ತಾರೆ, ಅವನ್ನ ಅರೆಸ್ಟ್ ಮಾಡ್ತಾರೆ ಬೈ ದ ಪೊಲೀಸ್. ಏನಂತ ಸಂಶಯದ ಮೇಲೆ ಅರೆಸ್ಟ್ ಮಾಡ್ತಾರೆ. ಆನ್ ಎ ಸಸ್ಪಿಷನ್ ದೇ ವಿಲ್ ಅರೆಸ್ಟ್ ದ್ಯಾಟ್ ಹಿ ಈಸ್ ಪೊಸೆಸಿಂಗ್ ಎ ಸ್ಟೋಲನ್ ಪ್ರಾಪರ್ಟಿ. ಅವನು ಕದ್ದಂತಹ ವಸ್ತುವನ್ನು ತಗೊಂಡು ಓಡಾಡ್ತಾ ಇದ್ದಾನೆ, ಆ ಬಂಗಾರವನ್ನು ಕದ್ದಿದ್ದಾನೆ. ಎಲ್ಲಿಂದ ಕದ್ದಿದ್ದಾನೆ ಅಂತ ಹೇಳಿ ಪೊಲೀಸರು ಏನು ಮಾಡ್ತಾರೆ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅವನನ್ನು ದಸ್ತಗಿರಿ ಮಾಡಿದಂತಹ ಅಥವಾ ಸ್ಥಾನಬದ್ಧತೆಯಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ದ ಪೊಲೀಸ್ ಸೀಸ್ಡ್ ದ ಗೋಲ್ಡ್. ಅವನ ಹತ್ರ ಇದ್ದಂತಹ ಎಲ್ಲ ಬಂಗಾರವನ್ನು ಏನು ಮಾಡ್ತಾರೆ, ಕಾನ್ಫಿಸ್ಕೇಟ್ ಮಾಡ್ತಾರೆ, ಸೀಸ್ ಮಾಡ್ತಾರೆ ಅಥವಾ ಕಸ್ಟಡಿಗೆ ತಗೊಳ್ತಾರೆ. ಆಫ್ಟರ್ ಕಸ್ತೂರಿ ಲಾಲ್ ವಾಸ್ ರಿಲೀಸ್. ನೋಡಿ, ಅವನು ಈ ರೀತಿಯಾದಂತಹ ಕಳ್ಳ ಅಲ್ಲ ಅಂಥೇಳಿ ಗೊತ್ತಾದ್ಮೇಲೆ ಅವನು ಏನು ಮಾಡ್ತಾರೆ, ಬಿಡುಗಡೆಗೊಳಿಸ್ತಾರೆ. ಹಿ ಸಾಟ್ ದ ರಿಟರ್ನ್ ಆಫ್ ಹಿಸ್ ಗೋಲ್ಡ್. ತನ್ನ ಬಂಗಾರ ವಾಪಸ್ ಕೊಡ್ರಿ ಅಂತ ಕೇಳ್ತಾನೆ ಅವನು. ತನ್ನ ಬಂಗಾರವನ್ನು ವಾಪಸ್ ಕೊಡ್ರಿ ಅಂತ ಕೇಳ್ತಾನೆ. ಹವೆವರ್ ಇಟ್ ವಾಸ್ ಡಿಸ್ಕವರ್ಡ್ ದ್ಯಾಟ್ ದ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ಸೀಸ್ಡ್ ಗೋಲ್ಡ್ ಹ್ಯಾಡ್ ಫೆಡ್ ಟು ಪಾಕಿಸ್ತಾನ್ ವಿತ್ ದ ಗೋಲ್ಡ್ ಆ್ಯಂಡ್ ದ ಗೋಲ್ಡ್ ಕುಡ್ ನಾಟ್ ಬಿ ರಿಕವರ್ಡ್. ನೋಡಿ, ಇಲ್ಲಿ ಘಟನೆ ಏನು ನಡೆದಿರುತ್ತೆ ಅಂತಂದರೆ, ಪೊಲೀಸ್ ಸ್ಟೇಷನಲ್ಲಿ ಯಾರು ಬಂಗಾರವನ್ನು ರಿಕವರಿ ಮಾಡಿರ್ತಾರೋ ಆ ಬಂಗಾರನ ಹೊತ್ಕೊಂಡು ಅವನು ಪಾಕಿಸ್ತಾನಕ್ಕೆ ಕೂಡ ಹೋಗ್ಬಿಟ್ಟಿರ್ತಾನೆ ಪೊಲೀಸ್. ಆದರೆ ಇಲ್ಲಿ ಈ ಏನು ಪೊಲೀಸ್ ಆ್ಯಕ್ಟ್ ಇದೆಯಲ್ವಾ, ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್, ದೇ ಆರ್ ಟ್ರೀಟೆಡ್ ಆಸ್ ಎ ಸಾವರಿನ್ ಫಂಕ್ಷನ್. ಇವನ್ನ ನಾವೇನು ಮಾಡಿದ್ವಿ, ಸಾರ್ವಭೌಮ ಕೆಲಸ ಅಂತ ಡಿಸೈಡ್ ಮಾಡಿದ್ವಿ. ಆದ್ದರಿಂದ ಇಲ್ಲಿ ಏನಾಯಿತು ಅಂದರೆ, ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ the acts performed as a part of a sovereign function, there is no compensation, are immune from tortious liability. ನೋಡಿ, ಅಪಕೃತ್ಯದ ಜವಾಬ್ದಾರಿಗಳಿಂದ ಅವರು ಮುಕ್ತರಾಗಿದ್ದಾರೆ. ಯಾಕೆ ಅಂತಂದ್ರೆ, ಅವರು ಇಲ್ಲಿ ಮಾಡಿದಂತಹ ಕೆಲಸ ಸಾವರಿನ್ ಕೆಲಸ ಅಥವಾ ಸಾರ್ವಭೌಮದ ಕೆಲಸ. ಯಾವುದು ಸಾರ್ವಭೌಮದ ಕೆಲಸ? ಒಬ್ಬ ಮನುಷ್ಯ ಅವನು ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಪೊಲೀಸ್ ಆ್ಯಕ್ಷನ್ ಯಾರು ಪ್ರೈವೇಟ್ನವ್ರು ಮಾಡೋಕ್ಕಾಗಲ್ಲ. ಇಟ್ ಕೆನಾಟ್ ಬಿ ಡನ್ ಬೈ ಎ ಪ್ರೈವೇಟ್ ಪೀಪಲ್, ವಿಚ್ ವಾಸ್ ಡಿಫೈನ್ಡ್ ಆಸ್ ಸಾವರಿನ್ ಫಂಕ್ಷನ್ ಇನ್ P&O ನ್ಯಾವಿಗೇಷನ್ ಕೇಸ್. ನೆನ್ಪಿಟ್ಕೊಳ್ಳಿ, ಇದಕ್ಕೂ ಬೇಸು ಈ ಯಾವುದು ನಾವು ಹಿಂದೆ ಕೇಸ್ ನೋಡಿದ್ವಲ್ಲ, ವಿದ್ಯಾವತಿ ಕೇಸು ಮತ್ತು ಈ ಎರಡೂ ಕೇಸ್ಗಳಿಗೂ ಏನು ಹಿನ್ನೆಲೆ ಅಂತಂದರೆ, ಸಾವರಿನ್ ಮತ್ತು ನಾನ್ ಸಾವರಿನ್ ಫಂಕ್ಷನ್. ಇದು 1965ರಲ್ಲಿ ನಡೆದಂಥ ಪ್ರಕರಣ, ಅದು ಹಿಂದಿಂದು 1962ರಲ್ಲಿ ನಡೆದಂತಹ ಪ್ರಕರಣ. ಇವೆರಡೂ ನಾವು ಅದಕ್ಕೊಂದು ಕೇಸು ಇದಕ್ಕೊಂದು ಕೇಸನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಆದರೆ ಇದೇ ಸ್ಥಿತಿ ಮುಂದುವರಿಲಿಲ್ಲ. ಮುಂದೆ ಏನಾಯಿತು ಅನ್ನೋದನ್ನು ಈಗ ನೋಡೋಣ ನಾವು. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಇದರ ಕನ್ನಡ ಅನುವಾದವನ್ನು ಇಲ್ಲಿ ಹೇಳಿದ್ದೀನಿ. ನಿಮ್ಮ ಕನ್ನಡದಲ್ಲೇ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇದರಲ್ಲಿ ಏನು, ಕಸ್ತೂರಿ ಲಾಲ್ ರಾಲಿಯಾ ರಾಮ್ ಜೈನ್ ಬಂಗಾರದ ವ್ಯಾಪಾರಿ, ಅವನು ಕಳ್ಳತನ ಮಾಡಲಾದ ಸಾಮಾನು ಹೊಂದಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಅವನನ್ನು ಬಂಧಿಸಿದ್ದರು. ಅವನ ಬಂಧನದ ಸಮಯದಲ್ಲಿ ಪೊಲೀಸರು ಸ್ವಲ್ಪ ಬಂಗಾರವನ್ನು ಜಪ್ತಿಗೊಳಿಸಿದರು. ಕಸ್ತೂರಿ ಲಾಲ್ ಬಿಡುಗಡೆ ನಂತರ ಅವನು ತನ್ನ ಬಂಗಾರವನ್ನು ಹಿಂತಿರುಗಿಸಲು ಕೇಳಿದ. ಆದರೆ ಬಂಗಿಗೆ ಒಳಗಾದ ಪೊಲೀಸ್ ಅಧಿಕಾರಿಯೊಬ್ಬನು ಪಾಕಿಸ್ತಾನಕ್ಕೆ ಹಾರಿದ ಹಾಗೆ ಮತ್ತು ಅವನು ಜಪ್ತಿ ಮಾಡಲಾದ ಬಂಗಾರವನ್ನು ಸಹ ಹೊತ್ತಿದ್ದಾನೆ, ತೆಗೆದುಕೊಂಡು ಹೋಗಿದ್ದಾನೆ. ಹಾಗಾಗಿ ಬಂಗಾರ ಮರಳಿ ಸಿಗಲಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿದಂತೆ ಸಾರ್ವಭೌಮ ಕಾರ್ಯಗಳ ಭಾಗವಾಗಿರುವ ನಡವಳಿಕೆಗಳು ಟಾರ್ಟ್ ಹೊಣೆಗಾರಿಕೆಯಿಂದ ಮುಕ್ತವಾಗಿವೆ ಎನ್ನುವುದನ್ನು ಇಲ್ಲಿ ಹೇಳಿದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದರ ನಂತರದ ಸಿಚುವೇಶನ್ ನೋಡೋಣ, ಲೇಟರ್ ಡೆವಲಪ್ಮೆಂಟ್ಸ್, ನಂತರದ ಬೆಳವಣಿಗೆಗಳು. ಆಮೇಲೆ ಏನಾಯಿತು ಅನ್ನೋದನ್ನು ನೋಡೋಣ. ದ ಪ್ರೆಸೆಂಟ್ ಡೇ ಪೊಸಿಷನ್ ಆಫ್ ದ ಟಾರ್ಸಿಯಸ್ ಲಯಬಿಲಿಟಿ ಹ್ಯಾಸ್ ಅಂಡರ್ಗಾನ್ ಕನ್ಸಿಡರೇಬಲ್ ಚೇಂಜ್. ಸಾಕಷ್ಟು ಬದಲಾವಣೆಗಳನ್ನು ಹೊಂದಿದೆ. ದ ಕಾನ್ಸೆಪ್ಟ್ ಆಫ್ ಸಾವರಿನ್ ಫಂಕ್ಷನ್ ಈಸ್ ರಿಸ್ಟ್ರಿಕ್ಟಿವ್ಲಿ ಇಂಟರ್ಪ್ರಿಟೆಡ್. ನೋಡಿ, ಇದರ ನಂತರದ ಪ್ರಕರಣಗಳಲ್ಲಿ
ನಾವೇನು ಏನು ಮಾಡಿದ್ವಿ ಅಂತಂದರೆ ಸಾವರಿನ್ ಫಂಕ್ಷನ್ನ ವ್ಯಾಪ್ತಿಯನ್ನು ಕಮ್ಮಿ ಮಾಡಿದ್ವಿ. ವಿ ಹ್ಯಾವ್ ಸೆಡ್ ವಾಟ್ ಈಸ್ ಸಾವರಿನ್ ಫಂಕ್ಷನ್ ಅನ್ನೋದಕ್ಕಿಂತ ವಿ ವೆಂಟ್ ಲಿಬರಲ್ ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗ ಏನು ಮಾಡಿದ್ದೀವಿ ಅಂದ್ರೆ ನಾವು ವೆದರ್ ಇಟ್ ಇಸ್ ಸಾವರಿನ್ ಆರ್ ವೆದರ್ ಇಟ್ ಇಸ್ ನಾನ್ ಸಾವರಿನ್, ಇಫ್ ದೇರ್ ಇಸ್ ನೆಗ್ಲಿಜೆನ್ಸ್ ಕ್ರೌನ್ ಈಸ್ ಲಯಬಲ್ ಆರ್ ಗೌರ್ಮೆಂಟ್ ಈಸ್ ಲಯಬಲ್ ಅನ್ನೋದು ಇವತ್ತಿನ ಸ್ಥಿತಿ. ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅದರಲ್ಲಿ ಮೊದಲೇ 1983 ಕೇಸು ರುಡಾಲ್ ಶಾ ಪ್ರಕರಣ. ಈ ರುಡಾಲ್ ಶಾ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ವ್ಯಕ್ತಿಯನ್ನು ಬಂಧಿಸಿಟ್ಟಿರ್ತಾರೆ, ಅವನಿಗೇನು ಅಷ್ಟು ಶಿಕ್ಷೆ ಇರೋದಿಲ್ಲ. The petitioner was wrongfully detained by the Bihar police. He was imprisoned for a period of 14 years after being convicted by the trial court. ನೋಡಿ, ಅವನ ಶಿಕ್ಷೆ ಮುಗಿದ ಮೇಲೆ 14 ವರ್ಷಗಟ್ಟಲೆ ಅವನು ಜೈಲಲ್ಲಿ ಇಟ್ಟಿರ್ತಾರೆ. Following his release, Rudal Shah filed a petition in the Supreme Court of India claiming compensation. ಅವನು ಪರಿಹಾರವನ್ನು ಕೇಳಿ ಕೇಸ್ ಹಾಕ್ತಾನೆ. ಏನಕ್ಕೆ? ಅನ್ಲಾಫುಲ್ ಡಿಟೆನ್ಷನ್, ನನ್ನನ್ನು ಕಾನೂನು ಬಾಹಿರವಾಗಿ ನೀವೇನು ಮಾಡಿದಿರಿ, ನನ್ನನ್ನು ಜೈಲಿನೊಳಗಿಟ್ಟಿದ್ರಿ ಅಂಥೇಳಿ ಅವನು ಪ್ರಕರಣವನ್ನು ಹಾಕ್ತಾನೆ. ಆ್ಯಂಡ್ ದ ವಯಲೇಷನ್ ಆಫ್ ಹಿಸ್ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 21. ವಾಟ್ ಆರ್ಟಿಕಲ್ 21 ಸೇಸ್? ನೋ ಪರ್ಸನ್ ಕ್ಯಾನ್ ಬಿ ಟೇಕನ್ ಅವೇ ಹಿಸ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ವಿದೌಟ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇಲ್ಲಿ ನಿಮಗೆ ಕಾನೂನು ಇಲ್ಲದೆ ನೀವು ನನ್ನನ್ನು ಇಟ್ಕೊಂಡಿದ್ದೀರಿ, ಅದಕ್ಕೆ ನೀವು ನನಗೆ ಪರಿಹಾರ ಕೊಡಬೇಕು ಅಂತ ಕೇಳ್ತಾರೆ. ವಿಚ್ ಗ್ಯಾರಂಟೀಸ್ ದ ರೈಟ್ ಟು ಲೈಫ್ ಆ್ಯಂಡ್ personal liberty. The Supreme Court in this case highlighted the importance of liberty and fundamental rights and held government is liable for compensation. ಇವನಿಗೆ ಪರಿಹಾರ ಕೊಡಲಿಕ್ಕೆ ಸರ್ಕಾರಕ್ಕೆ ತೀರ್ಪು ಕೊಡ್ತದೆ, ಸರ್ಕಾರಕ್ಕೆ ಆಜ್ಞೆ ಕೊಡ್ತದೆ ಅಂತಕ್ಕಂಥದ್ದನ್ನು ನಾವು ರುಡಾಲ್ ಶಾ ಪ್ರಕರಣದಲ್ಲಿ ನೋಡ್ತೀವಿ. ನೋಡಿ, ಇದು ಸಾವರಿನ್ ಫಂಕ್ಷನ್ ಆದರೂ ಕೂಡ ಇಲ್ಲೇನಾಗುತ್ತೆ ಅಂತಂದರೆ ಇವನಿಗೆ ಕಾಂಪೆನ್ಸೇಷನ್ ಅಥವಾ ಪರಿಹಾರ ಘೋಷಣೆ ಮಾಡ್ತಾರೆ. ಇದು ರುಡಾಲ್ ಶಾ ಪ್ರಕರಣದ ಕನ್ನಡ ಅನುವಾದ. ರುಡಾಲ್ ಶಾ ಎಂಬ ಅರ್ಜಿದಾರನು ಬಿಹಾರ್ ಪೊಲೀಸ್ ಅಧಿಕಾರಿಗಳು ತಪ್ಪಾಗಿ ಬಂಧಿಸಿದ್ದರು. ಅವನು 14 ವರ್ಷ ಕಾರಾಗೃಹದಲ್ಲಿ ಕಂಬಿಣಿಯಾಗಿ ಇದ್ದನು. ತೀರ್ಪು ನ್ಯಾಯಾಲಯವು ಅವನನ್ನು ದೋಷಿಯಾಗಿಯೇ ಶಿಕ್ಷೆ ಹಾಕಿತ್ತು. ಮೊದಲು ಅವನು ದೋಷಿಯಾಗೇ ಇದ್ದ, ಬಟ್ 14 ವರ್ಷ ಹೆಚ್ಚು ಕಾಲ ಅವನು ಜೈಲಿನಲ್ಲಿದ್ದ ಅಂತಕ್ಕಂಥದ್ದು. ಅವನ ಬಿಡುಗಡೆ ಬಳಿಕ ರುಡಾಲ್ ಶಾ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಹತ್ತಿರ ಅರ್ಜಿ ಹಾಕಿದ್ದು ಅವನ ಅಸಹ್ಯ ಬಂಧನ, ಅಂದರೆ ಇಲ್ಲಿಗಲ್, ಕಾನೂನು ಬಾಹಿರ ಅನ್ಬೋದು ನಾವು. ಇದಕ್ಕೇನು ಹೇಳ್ಬೋದು? ಕಾನೂನು ಬಾಹಿರ ಬಂಧನ, ಕಾನೂನು ಬಾಹಿರ ಬಂಧನ ಮತ್ತು ಹಕ್ಕುಗಳ ಉಲ್ಲಂಘನೆಗಾಗಿ ಪರಿಹಾರವನ್ನು ಕೇಳಿದನು. ಇದರಡಿ ಭದ್ರತಾ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮಹತ್ವ ಹೊರಹಾಕಿದ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರವನ್ನು ಪರಿಹಾರ ನೀಡಲು ಹೊಣೆಗಾರ ಎಂದು ತೀರ್ಮಾನಿಸಿತು. ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಯ ಮಹತ್ವವನ್ನು ಪರಿಗಣಿಸಿತು ಮತ್ತು ಸರ್ಕಾರವು ಪರಿಹಾರ ಪಾವತಿಸಲು ಹೊಣೆಗಾರ ಎಂದು ತೀರ್ಮಾನಿಸಿತು. ಇದರ ನಂತರ ಬಂದಂಥ ಪ್ರಕರಣ ಒಬ್ಬ MLA ಪ್ರಕರಣ, ಭೀಮ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ JNK. ಇಲ್ಲಿಯೂ ಅಷ್ಟೇ, ಇವನು ಸೆಷನ್ಗೆ ಹೋಗೋವನ್ನು ಹಿಡಿದು ಹಾಕಿರ್ತಾರೆ ಅವರು. ದಿಸ್ ಈಸ್ another important judgment in the context of tortious liability of the state, particularly dealing with the wrongful detention. Adu wrongful detention, idu wrongful detention. A Bhim Singh, a member of the Legislative Assembly, MLA of JNK, was illegally detained by the police while he was on his way to attend the session of the Legislative Assembly in 1985. ನೋಡಿ, ಅವನು ಅಸೆಂಬ್ಲಿ ಅಟೆಂಡ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನಿಗೇನೋ ಕಾನೂನು ಬಾಹಿರವಾಗಿ ಅವನನ್ನು ಜೈಲಿನಲ್ಲಿ ಇಡ್ತಾರೆ. ದ ಕೋರ್ಟ್ ಅವಾರ್ಡೆಡ್ ಕಾಂಪೆನ್ಸೇಷನ್, ಇವನಿಗೆ ಲಕ್ಷಗಟ್ಟಲೆ ಕಾಂಪೆನ್ಸೇಷನನ್ನು ಆ ಸಂದರ್ಭದಲ್ಲಿ ಆ MLAಗೆ ಕೊಡಲಾಗ್ತದೆ. ಯಾಕೆಂದರೆ ಅರೆಸ್ಟು ಇಲ್ಲೀಗಲ್ ಅಂತಕ್ಕಂಥದ್ದು. ಎರಡು ಪ್ರಕರಣಗಳ ತತ್ವ ಒಂದೇ. ಇಲ್ಲಿ ಯಾವುದಾದ್ರೂ ನೀವು ಒಂದನ್ನು ಬರೀಬೋದು. ಅದೇ ಪ್ರಕರಣವನ್ನು ನಾನಿಲ್ಲಿ ಕನ್ನಡದಲ್ಲಿ ಹೇಳಿದ್ದೀನಿ. ಈ ಪ್ರಕರಣವು ರಾಜ್ಯದ ಟಾಟ್ ಹೊಣೆಗಾರಿಕೆಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ತೀರ್ಪು. ವಿಶೇಷವಾಗಿ ತಪ್ಪು ಬಂಧನ ಮತ್ತು ಭಾರತೀಯ ಸಂವಿಧಾನದ ಅನುಚ್ಛೇದ 21 ಧಾರಾ ಅನ್ನೋದಕ್ಕಿಂತ ನೀವು ಅನುಚ್ಛೇದ 21ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನು ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರವಾಗಿದೆ. ಧಾರಾ 21 ಜೀವಿತ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿರುವುದಾಗಿ ಹೇಳುತ್ತೆ. ಭೀಮ್ ಸಿಂಗ್ ಜಮ್ಮು ಕಾಶ್ಮೀರದ ವಿಧಾನ ಪರಿಷತ್ತಿನ ಸದಸ್ಯ. 1980ರಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸಲು ಹೋಗುವ ವೇಳೆ ಪೊಲೀಸರು ಅವನನ್ನು ಅಕ್ರಮವಾಗಿ ಬಂಧಿಸಿದ್ದರು. ನ್ಯಾಯಾಲಯವು ಭೀಮ್ ಸಿಂಗ್ ಅವರಿಗೆ ಅವರ ಮಾನಸಿಕ ನೋವುಗಾಗಿ ಪರಿಹಾರ ಘೋಷಿಸಿತು ಅಂತಕ್ಕಂಥದ್ದು
ಇದರ ಅರ್ಥ. ದೆನ್ ನೀಲಾವತಿ ಬೆಹ್ರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ, ಇದು 1993ರ ಪ್ರಕರಣ, ಇದು 85ರ ಪ್ರಕರಣ, ಇದು 93ರ ಪ್ರಕರಣ. ನೀಲಾವತಿ ಬೆಹ್ರಾ ದ ಪೆಟಿಷನರ್ ವಾಸ್ ರಾಂಗ್ಫುಲಿ ಡಿಟೈನ್ಡ್ ಬೈ ಪೊಲೀಸ್ ಇನ್ ಒರಿಸ್ಸಾ ಆನ್ ಸಸ್ಪಿಷನ್ ಆಫ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಎ ಕ್ರಿಮಿನಲ್ ಆಕ್ಟ್. ಶಿ ವಾಸ್ ಡಿಟೈನ್ಡ್ ಫಾರ್ ಎ ಸಿಗ್ನಿಫಿಕೆಂಟ್ ಪೀರಿಯಡ್, ಸುಮಾರು ದಿವಸ ಸುಮ್ಮನೆ ವಿಚಾರಣೆ ಇಲ್ಲದೆ ಇಟ್ಕೊಂಡ್ರು ಅವ್ರನ್ನ, ವಿದೌಟ್ ಬೀಯಿಂಗ್ ಇನ್ಫಾರ್ಮ್ಡ್ ಆಫ್ ದ ಚಾರ್ಜಸ್ ಅಗೇನ್ಸ್ಟ್ ಹರ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಆರ್ಟಿಕಲ್ 20 ಅಥವಾ 22 ಪ್ರಕಾರ ಅವ್ರಿಗೆ ವ್ಯವಸ್ಥೆ ಮಾಡಬೇಕಾಗತ್ತೆ. 20ನಲ್ಲಿ ಏನು ಮಾಡಬೇಕು, ಕ್ರಿಮಿನಲ್ ಚಾರ್ಜಸ್ ಇದ್ದರೆ ಅವ್ರಿಗೆ ಇಮಿಡಿಯೇಟ್ ಯಾವ ಚಾರ್ಜ್ಗೆ ನೀವು ಬಂಧನ ಮಾಡಿದಿರಿ ಅಂತ ಹೇಳಬೇಕಿದೆ, ಯಾವುದು ಪ್ರೊಸೀಜರ್ ಫಾಲೋ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಅವಾರ್ಡೆಡ್ ಕಾಂಪೆನ್ಸೇಷನ್. 22ರಲ್ಲಿ ಅವನಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದಾಗ್ಯೂ ಕೂಡ ಅವನಿಗೆ ರಿಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಂದಾಗ ಮಾತ್ರ ಅದು ಕಾನೂನು ಬಾಹಿರ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಅವಾರ್ಡೆಡ್ ಕಾಂಪೆನ್ಸೇಷನ್ ಟು ನೀಲಾವತಿ ಬೆಹ್ರಾ for the mental agony, trauma and suffering caused by the illegal detention. Here also the article involved is Article 21, 20, both we can say 20 and Article 20. ಇವೆರಡರ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ. ಇದರ ಕನ್ನಡ ಅನುಭವ, ಬೆಹ್ರಾ ಅರ್ಜಿದಾರರು ಒರಿಸ್ಸಾದಲ್ಲಿ ಕಾನೂನುಭಂಗ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನುಮಾನದ ಮೇಲೆ ಪೊಲೀಸರಿಂದ ತಪ್ಪಾಗಿ ಬಂಧಿಸಲ್ಪಟ್ಟಿದ್ದರು. ಅವರನ್ನು ಪ್ರಮುಖ ಅವಧಿಯ ಕಾಲದವರೆಗೆ ಅವರನ್ನು ಬಹಳ ಅವಧಿಯ ಕಾಲದವರೆಗೆ ಬಂಧನದಲ್ಲಿ ಇಡಲಾಯಿತು. ಆದರೆ ಅವಳ ವಿರುದ್ಧ ಏನೂ ಹೇಳಲಾಗುತ್ತಿಲ್ಲ ಮತ್ತು ಕಾನೂನು ಪ್ರಕಾರ ನ್ಯಾಯಾಧೀಶನ ಮುಂದೆ ಹಾಜರುಪಡಿಸಿರಲಿಲ್ಲ. ಸರ್ವೋಚ್ಚ ನ್ಯಾಯಾಲಯವು ನೀಲಾವತಿ ಬೆಹ್ರಾ ಅವರಿಗೆ ತಪ್ಪು ಬಂಧನದಿಂದ ಉಂಟಾದ ನೋವು ಮತ್ತು ಮಾನಸಿಕ ಪೀಡನೆಗಾಗಿ ಪರಿಹಾರ ನೀಡಿತು. ದೆನ್ ಇದೊಂದು ಬಹಳ ಪ್ರಸಿದ್ಧವಾದಂತಹ ಪ್ರಕರಣ, 2000ದ ಪ್ರಕರಣ. ಈ ಪ್ರಕರಣದ್ದು ಕೂಡ ನೀವು ಇಲ್ಲಿ ನಾನೇನು ನಿಮ್ಗೆ ಹೇಳಿದ್ನಲ್ವಾ, ವೈಕಾರಿಯಸ್ ಲಯಬಿಲಿಟಿ ಅಂತೇಳಿ, ವೈಕಾರಿಯಸ್ ಲಯಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಕರಣ ಏನು ನೋಡಿ, ದಿಸ್ ಇಸ್ ಎ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಕಾಂಟೆಸ್ಟ್ ಆಫ್ ಸ್ಟೇಟ್ liability and compensation for violation of fundamental rights, particularly concerning the tortious liability for acts committed by government officials. Here the lady was a Bangladeshi woman. ಅಲ್ಲಿ ಏನಾಗುತ್ತೆ ಅಂತಂದರೆ, ಎ ಬಾಂಗ್ಲಾದೇಶಿ ನ್ಯಾಷನಲ್ ವುಮನ್ ಹ್ಯಾಡ್ ಕಮ್ ಟು ಇಂಡಿಯಾ ಫಾರ್ ಎ ವಿಸಿಟ್. ಶಿ ವಾಸ್ ರೇಪ್ಡ್ ಬೈ ಎ ರೈಲ್ವೆ ಎಂಪ್ಲಾಯಿ. ನೋಡಿ, ಅವಳು ಟ್ರಾವೆಲ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇಲ್ಲೇನು ಮಾಡ್ತಾರೆ ಅಂತಂದರೆ, ಆ ರೈಲ್ವೆ ಎಂಪ್ಲಾಯಿಗಳೇ ಆ ಹೆಣ್ಮಗಳನ್ನು ರೇಪ್ ಮಾಡ್ತಾರೆ, ಮಾನಭಂಗ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಸ್ಟೇಟ್ ರೈಲ್ವೆ ಬೋರ್ಡ್ ವೈಕಾರಿಯಸ್ಲಿ ಲಯಬಲ್. ನೋಡಿ, ಇಲ್ಲಿ ಸ್ಟೇಟ್ ಪ್ಲೀಡೆಡ್, ಅವನ ಮೇಲೆ ಕ್ರಿಮಿನಲ್ ಕೇಸು ಎಲ್ಲ ಆಗುತ್ತೆ, ದಟ್ ಈಸ್ ಸಪ್ರೇಟ್. ಬಿಕಾಸ್ ಆಫ್ ರೇಪ್ ಹಿ ಈಸ್ ಡೆಫಿನೆಟ್ಲಿ ಸಬ್ಜೆಕ್ಟೆಡ್ ಟು IPC 376. ಅವನಿಗೆ ಶಿಕ್ಷೆ ಆಗುತ್ತೆ ಆ ವ್ಯಕ್ತಿಗೆ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಆದಾಗ್ಯೂ ಕೂಡ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಚಂದ್ರಿಮಾ ದಾಸ್ ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಹಾಕ್ತಾರೆ. ಆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಾಂಪೆನ್ಸೇಷನ್ ಕೇಳ್ತಾರೆ. ಆದರೆ ಇಲ್ಲಿ ರೈಲ್ವೆನವ್ರು ಏನು ಹೇಳ್ತಾರೆ, ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ರೇಪ್ ಕೇಸು, ಹೀಗಾಗಿ ನೀವು ಕಾಂಪೆನ್ಸೇಷನ್ ಕೇಳೋಕ್ಕಾಗಲ್ಲ, ನಮಗೆ ಸ್ಟೇಟ್ ಇಮ್ಯುನಿಟಿ ಇದೆ, ಕೇಳಂಗಿಲ್ಲ ನೀವು ಅಂತ, ಸಾವರಿನ್ ಇಮ್ಯುನಿಟಿ ಇದೆ ನಮ್ಗೆ ಅಂತ ಹೇಳ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ವಿಲ್ ನಾಟ್ ಅಗ್ರಿ ಟು ಅಕ್ಸೆಪ್ಟ್ ದ ಸಾವರಿನ್ ಇಮ್ಯುನಿಟಿ. ಅದು ರೈಲ್ವೆ ಪ್ರಿಮೈಸ್ನಲ್ಲಿ ಆಗಿರೋದ್ರಿಂದ ವೈಕ್ಯಾರಿಯಸ್ಲಿ ಯು ಆರ್ ಲಯಬಲ್ ಅಂತ. ನೋಡಿ, ಅವನಿಗೆ ರೇಪ್ ಮಾಡಿದವನಿಗೂ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಏನು ಸಂಬಂಧ, ಅದರ ಸಂಬಂಧವನ್ನು ಕಲ್ಪಿಸ್ತಾರೆ. ಅಂದರೆ ಸಂಬಂಧ ಕಲ್ಪಿಸ್ತಾರೆ ಅನ್ನೋದಕ್ಕಿಂತ ಆ ರೈಲ್ವೆ ಚೇರ್ಮನ್ ಹೇಗಿರಬೇಕು ರೈಲ್ವೆದವರು ಅಂತಂದರೆ, ಈ ಥರದ ಘಟನೆಗಳು ನಡೆಯದಂತೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿರಬೇಕು. ದ ಸಿಸ್ಟಮ್ ಶುಡ್ ವರ್ಕ್ ದ್ಯಾಟ್ ವೇ, ಸಚ್ ಥಿಂಗ್ಸ್ ಶುಡ್ ನಾಟ್ ಹ್ಯಾಪನ್ ಅನ್ನೋದು ಇದರರ್ಥ. ಆದ್ದರಿಂದ ಎಲ್ಲ ಆನ್ ದ ಬೇಸಿಸ್ ಆಫ್ ಕಾನ್ಸೆಪ್ಟ್ ಆಫ್ ವೈಕ್ಯಾರಿಯಸ್ ಲಯಬಿಲಿಟಿ ಈವನ್ ದಿ ಕಾಂಪೆನ್ಸೇಷನ್ ವಾಸ್ ordered in this case. The Supreme Court awarded compensation to the victim for the violation of the fundamental rights, and Railway Board had to pay the amount. Around 25-50 lakhs compensation was paid to a foreign employee. Actually, Article 21 is applicable to both Indians and foreigners, right? Then
ಇದು ರೈಲ್ವೆ ಬೋರ್ಡ್ನ ಕೇಸು. ರೈಲ್ವೆ ಬೋರ್ಡ್ ವರ್ಸಸ್ ಚಂದಿರಮ್ಮ ದಾಸ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಅದನ್ನೇ ಬರೆದಿದ್ದೀನಿ. ಈ ಪ್ರಕರಣ ಬೇರೆ ಕಡೆಗೆ ಅಂದರೆ ನಾವು ಆರ್ಟಿಕಲ್ 21ನಲ್ಲೂ ಕೂಡ ಈ ಪ್ರಕರಣವನ್ನು ನಾವು ವಿವರವಾಗಿ ಚರ್ಚಿದ್ದೀವಿ. ನೀವು ಅಲ್ಲಿಯೂ ನೋಡ್ಬೋದು ಈ ಪ್ರಕರಣವನ್ನು. ಓಕೆ, ವಿತ್ ದಿಸ್ ವಿ ಕ್ಯಾನ್ ಸೇ what is the concept. There are so many other cases, I can refer so many cases in this, but ನಿಮಗೆ ರಿಲೇಟಿವ್ ಆಗಿರ್ತಕ್ಕಂತಹ ಕೇಸ್ಗಳನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇದಲ್ಲದೆ ನಾವು ಇನ್ನೂ ಕೆಲವು ಕೇಸ್ಗಳಿದೆ. ಮೆಡಿಕಲ್ ನೆಗ್ಲಿಜೆನ್ಸಿಗೋಸ್ಕರ ಒಂದು ಕೇಸ್ ಇದೆ, ಜನಸಂಘರ್ಷ ಮಂಚ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್. ಜನ ಸಂಘರ್ಷ್ ಮಂಚ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್. ಈ ಪ್ರಕರಣದಲ್ಲಿ 1993 ಪ್ರಕರಣ ಇದು, 1999. ಇದರಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸಿ ಕಾಂಪೆನ್ಸೇಷನ್ ಅವಾರ್ಡ್ ಮಾಡುತ್ತೆ ಗೌರ್ಮೆಂಟ್. ಮೆಡಿಕಲ್ ನೆಗ್ಲಿಜೆನ್ಸ್ ಇಸ್ ಎ ಟಾಟ್. ಮೆಡಿಕಲ್ ನೆಗ್ಲಿಜೆನ್ಸ್ಗೆ ಇಲ್ಲೇನಾಗುತ್ತೆ, ಸರ್ವೋಚ್ಚ ನ್ಯಾಯಾಲಯ ಪರಿಹಾರವನ್ನು ಘೋಷಿಸ್ತದೆ. ಇದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸು. ಇನ್ನೂ ಒಂದು ಕೇಸ್ ಬರುತ್ತೆ, ನಂಬಿ ನಾರಾಯಣನ್. ಇದು ಲೇಟೆಸ್ಟ್ ಕೇಸು, ನಂಬಿ ನಾರಾಯಣನ್ ವರ್ಸಸ್ ಸಿಬಿ ಮ್ಯಾಥ್ಯೂಸ್ ಅಂತ. ವರ್ಸಸ್ ಆ್ಯಕ್ಚುಲಿ ಸ್ಟೇಟ್ ಅಂತಲೇ ಬರ್ಕೋಬೋದು ನೀವು. ಇವ್ರಿಗೂ ಕೂಡ ಕಾಂಪೆನ್ಸೇಷನ್ ಅವಾರ್ಡ್ ಮಾಡ್ತಾರೆ, ಅರೌಂಡ್ 50 lakh rupees ಕಾಂಪೆನ್ಸೇಷನ್. ಈ ಕೇಸ್ನು ನಾನು ಫಂಡಮೆಂಟಲ್ ರೈಟಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಏನು ನಂಬಿ ನಾರಾಯಣ ಕೇಸ್ ಅಂದರೆ, ಹಿ ವಾಸ್ ಎ ಚಾರ್ಜ್ ವಿತ್ ಎಸ್ಪಿಯಾನೇಜ್. ಹಿ ವಾಸ್ ಎ ರಾಕೆಟ್ ಸೈಂಟಿಸ್ಟ್. ನೀವು ರಾಕೆಟ್ ಸೈನ್ಸನ್ನು ನೀವು ಬೇರೆ ದೇಶಕ್ಕೆ ಲೀಕ್ ಮಾಡಿದಿರಿ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಇವ್ರನ್ನ ಚಾರ್ಜ್ ಮಾಡ್ತಾರೆ. ಇವ್ರನ್ನ ಚಾರ್ಜ್ ಮಾಡಿ ಇವ್ರ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ಗೊತ್ತಾಗುತ್ತೆ ಪೊಲೀಸರು ಮಾಡಿದ್ದು ತಪ್ಪು, CBI ಎನ್ಕ್ವೈರಿನಲ್ಲಿ ಸುಳ್ಳು ಅಂತಾಗುತ್ತೆ. ಐ ಥಿಂಕ್ ಹಿಸ್ ಲೈಫ್ ಇಟ್ ಸೆಲ್ಫ್ ಈಸ್ ಗಾನ್ and he files a case in Supreme Court and Supreme Court awards compensation to him ಅಂತಕ್ಕಂಥದ್ದು ಈ ಪ್ರಕರಣ. ಇದ್ರ ಮೇಲೆ ಒಂದು ಪಿಕ್ಚರ್ ಆಗಿದೆ. ಪಿಕ್ಚರ್ ಹೆಸರು ರಾಕೆಟ್ರಿ ಅಂತೇಳಿ. ಮಾಧವನ್ ಹೀರೋಶಿಪ್ಪಲ್ಲಿ ಪಿಕ್ಚರು ಬರುತ್ತೆ. ಪಿಕ್ಚರ್ ನೋಡಿದ್ರೆ ನಿಮಗೆ ಅದರ ಒಂದು ಇದು ಬರ್ಬೋದು. ಆಮೇಲೆ ನಾಗೇಂದ್ರ ವರ್ಸಸ್ ಸ್ಟೇಟ್ ಆಫ್ AP ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ. ಆಮೇಲೆ ಪುಷ್ಪಾ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ. ಸಾಕಷ್ಟು ಪ್ರಕರಣಗಳಿದ್ದಾವೆ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ದಿ ಬೇಸಿಕ್ ಪ್ರಿನ್ಸಿಪಲ್ ಈಸ್, ಇನ್ ದ ಇನಿಷಿಯಲ್ ಸ್ಟೇಜಸ್ ವಿ ಹ್ಯಾಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಸಾವರಿನ್ ಫಂಕ್ಷನ್ ಆ್ಯಂಡ್ ನಾನ್ ಸಾವರಿನ್ ಫಂಕ್ಷನ್. ಅಂದರೆ ಟಾರ್ಸಿಯಸ್ ಲಯಬಿಲಿಟಿನಲ್ಲಿ ಇಫ್ ಇಟ್ ಈಸ್ ಎ ಸಾವರಿನ್ ಫಂಕ್ಷನ್ we were having immunity. If it was non-sovereign function, we were not having immunity. ಅಂದರೆ non-sovereign functionಗೆ ಮಾತ್ರ ಟಾರ್ಸಿಯಸ್ಲಿ ಲಯಬಲ್ ಆಗ್ತಿದ್ರು. ಅಪಕೃತ್ಯಕ್ಕೆ ಸರ್ಕಾರ ಹೊಣೆಗಾರಿಕೆಯನ್ನು ಕೇವಲ ಸಾರ್ವಭೌಮಿಕ ಕೆಲಸದಲ್ಲಿ ಅವರು ಜವಾಬ್ದಾರಿ ಆಗ್ತಿದ್ರು. ಸಾರ್ವಭೌಮಿಕ ಕೆಲಸದಲ್ಲಿ ಆಗ್ತಿರ್ಲಿಲ್ಲ ಅಂತಕ್ಕಂಥ ತತ್ವವನ್ನು, PO ನ್ಯಾವಿಗೇಷನ್ ತತ್ವವನ್ನು 2 ಪ್ರಕರಣಗಳಲ್ಲಿ ನೋಡಿದ್ವಿ ನಾವು. ಅದು ಒಂದನೇ ಪ್ರಕರಣ ರಾಜಸ್ಥಾನ್ ವರ್ಸಸ್ ವಿದ್ಯಾವತಿ, ಮತ್ತೊಂದು ಕಸ್ತೂರಿ ಲಾಲ್ ಪ್ರಕರಣದಲ್ಲಿ ನೋಡಿದ್ವಿ. ಇವೆರಡು ಪ್ರಕರಣದಲ್ಲಿ ಆ ತತ್ವವನ್ನು ಅನುಸರಿಸಲಾಯಿತು. ಆದರೆ ತದನಂತರದಲ್ಲಿ ಭಾರತ ದೇಶದಲ್ಲಿ ಅದನ್ನು ಅನ್ವಯಿಸಲಾಗಲಿಲ್ಲ. ಎಲ್ಲ ಪ್ರಕರಣಗಳಲ್ಲಿಯೂ ನಾವೇನು ಮಾಡಿದ್ದೀವಿ, ನಾನು ಇದರ ನಂತರ ಹೇಳಿದಂಥ ಎಲ್ಲ ಪ್ರಕರಣಗಳನ್ನು ನೋಡಿ. ನೀವು ರುಡಾಲ್ ಶಾ ಪ್ರಕರಣ, ಅಥವಾ ಭೀಮ್ ಸಿಂಗ್ ಪ್ರಕರಣ, ಅಥವಾ ನೀವು ನೆಲಾವತಿ ಬೇರಾ ಪ್ರಕರಣ, ಅಥವಾ ಚೇರ್ಮನ್ ರೈಲ್ವೆ ಬೋರ್ಡ್, ಈ ಎಲ್ಲ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದರೆ ಟಾರ್ಸಿಯಸ್ ಲಯಬಿಲಿಟಿಗೆ ಏನು ಮಾಡ್ತದೆ, ಸರ್ಕಾರವನ್ನು ಹೊಣೆ ಮಾಡ್ತದೆ. ಅಂದರೆ ಇಲ್ಲಿ ನಾವೇನು ಹೇಳ್ಬೋದು ಅಂದರೆ, ಆಸ್ ದ ಕನ್ಕ್ಲೂಷನ್ ಪಾರ್ಟ್ ವಾಟ್ ವಿ ಕ್ಯಾನ್ ಟೆಲ್ ಹಿಯರ್ ಈಸ್, ನೌ ಇಟ್ ಈಸ್ ಎ ಸೆಟಲ್ಡ್ ಲಾ ದ್ಯಾಟ್ ಟಾರ್ಸಿಯಸ್ ಲಯಬಿಲಿಟಿ ಆಫ್ ದ ಗೌರ್ಮೆಂಟ್ ಈದರ್ ಡ್ಯೂ ಟು ನೆಗ್ಲಿಜೆನ್ಸ್ ಆರ್ ಡ್ಯೂ ಟು ಅಬ್ಯೂಸ್ ಆಫ್ ಪವರ್. ನೋಡಿ, ಅಂದರೆ ಅಧಿಕಾರದ ದುರುಪಯೋಗದಿಂದಾಗಲಿ ಅಥವಾ ನಿರ್ಲಕ್ಷ್ಯದಿಂದಾಗಲಿ, ನಿರ್ಲಕ್ಷ್ಯದಿಂದಾಗಲಿ ಅಥವಾ ದುರುಪಯೋಗ, ಅಧಿಕಾರದ ದುರುಪಯೋಗದಿಂದಾಗಲಿ, ದುರುಪಯೋಗ ರೈಲ್ವೆ ಬೋರ್ಡ್ ಕೇಸ್ ಹೇಳಿದ್ನಲ್ಲ, ಅದು ದುರುಪಯೋಗದಿಂದಾಗಲಿ ಗೌರ್ಮೆಂಟ್ ಈಸ್ ಹೆಲ್ಡ್ ವೈಕ್ಯಾರಿಯಸ್ಲಿ ಲಯಬಲ್ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಇದು ಸ್ಥಿರವಾದ ಕಾನೂನು ಆಗಿದ್ದು ಸರ್ಕಾರದ ವಿರುದ್ಧ ಟಾರ್ಸಿಯಸ್ ಹೊಣೆಗಾರಿಕೆ ಆಗಲಿ, ಅದೇನು ಅಜಾಗ್ರತೆ ಅಥವಾ ಅಧಿಕಾರದ ದುರ್ಬಳಕೆ ಕಾರಣವಾದರೂ ಕೂಡ ಸರ್ಕಾರವನ್ನು
ಟಾರ್ಟ್ ಕಾನೂನಿನ ಪ್ರಕಾರ ಪ್ರತಿಬಿಂಬದ ಹೊಣೆಗಾರಿಕೆಯಾಗಿಯೇ ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಟಾರ್ಶಿಯಸ್ಲಿ ಗೌರ್ಮೆಂಟ್ ಈಸ್ ಲಯಬಲ್. ಹವೆವರ್ ಇಟ್ ಈಸ್ ಇವಾಲ್ವ್ಡ್ ಫ್ರಮ್ ದಿ ಪ್ರೀ ಇಂಡಿಪೆಂಡೆನ್ಸ್ ಟು ಅಲ್ಟಿಮೇಟ್ಲಿ ದಿ ಎಂಡ್ ಪಾಯಿಂಟ್. ಇದರಲ್ಲಿ ಸಾಕಷ್ಟು ಪ್ರಕರಣಗಳು ಬರ್ತವೆ. ನಾನು ಅದಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಕರಣಗಳನ್ನು ನಾನು ಇಲ್ಲಿ ಗಮನಕ್ಕೆ ತಂದಿದ್ದೀನಿ. ಇದು ನಮ್ಮ ವಿತ್ ದಿಸ್ ಐ ಆಮ್ concluding that government is, the original principle was king can do no wrong. That also even gone in England, and now after the Crown's Proceeding Act, even king is also liable, and such a situation was not there in America. They had a law also. So accordingly, but in India we followed a principle of sovereign and non-sovereign function, but over a period of time there was the classification was also neglected. Even for sovereign functions also today government is liable. The only thing what we have to find here is the negligence should be there on the part of a government servant. Point number 1. Point number 2, the government servant should be discharging his duty of government. ಅವನೆಲ್ಲ ಮನೆಯಲ್ಲಿದ್ದಾಗ ಆದರೆ ಟಾರ್ಶಿಯಸ್ ಲಯಬಿಲಿಟಿ ಆಗೋಲ್ಲ. A person who has completed his duty came to his home and there any rape happens, then vicarious liability will not apply. Vicarious liability applies only when the act or the omission or the negligence or abuse of power is done by the government employee during the course of discharging his government duty only ಅಂತಕ್ಕಂಥದ್ದು ಬಹಳ ಮಹತ್ವ. ಅಂತಹ ಸಂದರ್ಭದಲ್ಲಿ ಅದು ಸಾವರಿನ್ ಇರಲಿ ನಾನ್ ಸಾವರಿನ್ ಇರಲಿ, ಇವತ್ತಿನ ದಿನದಲ್ಲಿ ನಾವೇನು ಹೇಳ್ಬೋದು ಅಂತಂದ್ರೆ ನಿರ್ಲಕ್ಷ್ಯದಿಂದ ಆದಂತಹ, ಅಂದರೆ ಸರ್ಕಾರಿ ಕೆಲಸ ನಿರ್ವಹಿಸುವ ನಿರ್ಲಕ್ಷ್ಯದಿಂದ ಆದಂತಹ ಸಂದರ್ಭದಲ್ಲಿ ಅವನು ಅಪಕೃತ್ಯಕ ಕಾನೂನಿಗೆ ಸರ್ಕಾರ ಒಳಪಡುತ್ತದೆ. ಅವನು ಮಾಡಿದ ಕೃತ್ಯಕ್ಕೆ ಸರ್ಕಾರ ಹೊಣೆಗಾರನಾಗುತ್ತದೆ. ಮತ್ತು ಅಬ್ಯೂಸ್ ಆಫ್ ಪವರ್ ಪ್ರಕರಣವನ್ನು ನಾವು ಏನು ಈಗ ಇದರಲ್ಲಿ ಹೇಳ್ಬೋದು. 2 ಕೇಸನ್ನ ಹೇಳಿದೆ ನಿಮ್ಗೆ. ಬಹಳ ಮುಖ್ಯವಾದಂಥದ್ದು ಒಂದು ಏನು ಕೇಸ್ ಅಂದರೆ ಚಂದ್ರಿಮಾ ದಾಸ್ ಪ್ರಕರಣ. ಚೇರ್ಮನ್ ರೈಲ್ವೆ ಬೋರ್ಡ್ ವರ್ಸಸ್ ಚಂದ್ರಿಮಾ ದಾಸ್ ಪ್ರಕರಣದಲ್ಲಿಯೂ ಕೂಡ ಹಾಗೆ ಆಯಿತು. ಆಮೇಲೆ ಇನ್ನೊಂದು ಪ್ರಕರಣ ನಂಬಿ ನಾರಾಯಣ್ ಪ್ರಕರಣ. ನಂಬಿ ನಾರಾಯಣಂದು ಅದು ಇನ್ನೂ ಇತ್ತೀಚಿನ ಕೇಸು, 5-6 ವರ್ಷಗಳ 10 ವರ್ಷದ ಹಿಂದಿನ ಪ್ರಕರಣ. ಅಲ್ಲಿ ಏನಾಗುತ್ತೆ ಅಂತಂದರೆ ಸರ್ಕಾರದ ಅಬ್ಯೂಸ್ ಆಫ್ ಪವರ್ನಿಂದ ಅವರಿಗೂ ಕೂಡ ಕಾಂಪೆನ್ಸೇಷನ್ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಕವರ್ಡ್. And in unit 3 we have got 3 doctrines to be covered: the doctrine of proportionality, the doctrine of legitimate expectation, and the promissory estoppel. ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಆ ಕ್ಲಾಸ್ಗಳನ್ನ ನಾನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಪರೀಕ್ಷೆಗೆ ಹತ್ತಿರ ಇರೋದ್ರಿಂದ ನೀವು ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೀಲಿ ಮತ್ತು ಈ ನನ್ನ ವಿಡಿಯೋಗಳು ನಿಮ್ಗೆ ಉಪಯೋಗ ಆಗಲಿ ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ನೀವು ಮಾಡ್ತಿರುವಂತಹ ಎಲ್ಲ ಪ್ರಯತ್ನಗಳು ಮತ್ತು ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲ, ಎಷ್ಟೋ ಹೆಚ್ಚು ಜನರಿಗೆ ಅದು ಪ್ರಚಾರ ಆಗುವುದಕ್ಕೆ ನಿಮ್ಮ ಎಲ್ಲರ ಸಹಕಾರ ಇದೆ ಅನ್ನೋದನ್ನು ನಾನು ನೆನೆಸ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.